ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಸೊಸೈಟಿಯ 4ನೇ ಚಾಪ್ಟರ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ದ ಮೆನಿ ಲೈಫ್ಸ್ ಆಫ್ ಒನ್ ಪರ್ಸನ್. ಹಿಂದಿನ ಚಾಪ್ಟರ್ಗಳನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀರಿ ಹಾಗೂ ನೋಟ್ಸನ್ನು ಬರ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಮುಂದುವರಿಸ್ತಾ ಇದ್ದೇನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ, ಉದಾಹರಣೆಗೆ ನಿಮ್ಮ ಲೈಫನ್ನೇ ಅಬ್ಸರ್ವ್ ಮಾಡಿ. ಮಾರ್ನಿಂಗು ನೀವು ತಿಂಡಿ ತಿಂತಾ ಇರಬೇಕಾದ್ರೆ ನಿಮ್ಮ ತಂದೆ ತಾಯಿ ಅಥವಾ ನೀವಿರುವ ಪ್ರದೇಶದಲ್ಲಿ ಹಲವಾರು ವ್ಯಕ್ತಿಗಳ ಮಾತನ್ನು ಕೇಳ್ತಾ ಇರ್ತೀರಿ. ಮಧ್ಯಾಹ್ನ ಊಟ ಮಾಡೋ ಹೊತ್ತಿಗೆ ನಿಮ್ಮ ಆಫೀಸ್ನಲ್ಲಿ ನೀವಿರಬಹುದು, ಅಥವಾ ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ನೀವು ಮಧ್ಯಾಹ್ನದ ಊಟ ಮಾಡ್ತಾ ಇರಬಹುದು, ಅಥವಾ ಮತ್ತಾವುದೋ ಮಾರ್ಕೆಟಿಗೆ ಹೋಗೋ ಪರಿಸ್ಥಿತಿ ಬರಬಹುದು. ಮಾರ್ಕೆಟಲ್ಲಿ ಕಸ್ಟಮರ್ ಆಗಿರ್ತೀರಿ, ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ಮನೆಯಲ್ಲಿ ಮಗ ಅಥವಾ ಮಗಳಾಗಿರ್ತೀರಿ, ಅಥವಾ ಬೇರೆ ಯಾರಿಗೋ ತಂದೆ ತಾಯಿ ಆಗಿರಬಹುದು ನೀವು. ಮತ್ತು ಈವ್ನಿಂಗ್ ಬಂದಾಗ ಸಂಜೆಯ ಸಂದರ್ಭದಲ್ಲಿ ಒಂದು ವಿಲೇಜ್ ಮೀಟಿಂಗು ಅಥವಾ ನಿಮ್ಮದೇ ಆದ ಒಂದು ಗ್ರೂಪ್ನಲ್ಲಿ ನೀವು ಮಾತಾಡ್ತಾ ಇರ್ತೀರಿ. ನೈಟ್ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಹರಟೆ ಹೊಡಿತಾ ಇರಬಹುದು. ಸೊ ಎಷ್ಟೊಂದು ಬೇರೆ ಬೇರೆ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಲ್ವಾ? ನೀವು ಅದೇ ವ್ಯಕ್ತಿ, ಫೇಸು, ಬಾಡಿ, ನಿಮ್ಮ ಮೆಮೊರಿ ಎಲ್ಲ ಅದೇ ಇರುತ್ತೆ, ಆದರೆ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ ನೋಡಿ. ಯೆಟ್ ದ ಬಿಹೇವಿಯರ್ ಚೇಂಜಸ್. ನಿಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಟೋನ್ ಚೇಂಜ್ ಆಗುತ್ತೆ, ನಿಮ್ಮ ಪೋಸ್ಚರ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಬದಲಾಗ್ತಾ ಹೋಗುತ್ತೆ. ಯಾವ ರೀತಿ ನೀವು ನಿಮ್ಮ ತಂದೆ ತಾಯಿಯ ಜೊತೆ ಮಾತಾಡ್ತೀರೋ ಅದೇ ರೀತಿ ನೀವು ನಿಮ್ಮ ಬಾಸ್ ಜೊತೆ ಮಾತಾಡೋದಿಲ್ಲ, ಅಥವಾ ಮಾರ್ಕೆಟ್ನಲ್ಲಿ ಮಾತಾಡೋದಿಲ್ಲ. ಒಂದು ಪ್ರದೇಶದಲ್ಲಿ ಯಾವುದು ಸರಿ ಅಂತ ಅನ್ನಿಸ್ತೋ ಅದು ಇನ್ನೊಂದು ಪ್ರದೇಶದಲ್ಲಿ ತಪ್ಪು ಅಂತ ಅನಿಸ್ಬಹುದು. ಯಾವ ಒಂದು ಕಮೆಂಟ್ ನೀವು ಫ್ರೆಂಡ್ಸ್ ಜೊತೆ ಮಾಡ್ತಾ ಇರ್ತೀರೋ ಆ ಕಮೆಂಟ್ ಹಿರಿಯರ ಮುಂದೆ ಮಾಡಿಬಿಟ್ರೆ ಅವರಿಗೆ ಅದು ಅಗೌರವ ಸೂಚಿಸಿದಾಗ ಅನಿಸಬಹುದು ಅಲ್ವಾ? ಹಾಗಾಗಿ ನಿಮ್ಗೊಂದು ಇಲ್ಲಿ ಗೊತ್ತಾಗೋದೇನಂತಂದರೆ, ಒಂದೇ ವ್ಯಕ್ತಿ ಒಂದು ದಿನದಲ್ಲಿ ಅದೆಷ್ಟು ಬೇರೆ ಬೇರೆ ವರ್ಷನನ್ನು ಹೊಂದಿರ್ತಾರೆ. ನಿಮಗೆ ಎಷ್ಟೊಂದು ವರ್ಷನ್ ಇದೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ವರ್ಷನ್ ಬದಲಾಗ್ತಾ ಹೋಗುತ್ತೆ. ಮತ್ತು ನಾವು ಹ್ಯೂಮನ್ ಬೀಯಿಂಗ್ಸ್, ವಿ ಡು ನಾಟ್ ಮೂವ್ ಥ್ರೂ ಲೈಫ್ ಆಸ್ ಐಸೋಲೇಟೆಡ್ ಪರ್ಸನಾಲಿಟೀಸ್ ಅಲೋನ್. ನಾವು ಹೀಗೆ ಇರ್ತೇವೆ. ಯಾವುದೇ ಸಿಚುವೇಶನ್ ಬರಲಿ ನಾನು ಇದೇ ಥರ ರಿಪ್ಲೈ ಮಾಡ್ತೇನೆ, ಬದಲಾಗೋದಿಲ್ಲ, ಪ್ರತಿಯೊಬ್ಬರನ್ನು ಒಂದೇ ರೀತಿ ನಾನು ಪರಿಗಣಿಸ್ತೇನೆ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾಕಂದರೆ ಸಂದರ್ಭ, ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯ ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೊಳ್ಳಿ. ದೇ ಮೂವ್ ಥ್ರೂ ಅ ಸ್ಟ್ರಕ್ಚರ್ ಆಫ್ ಸ್ಟೇಟಸಸ್ ಆ್ಯಂಡ್ ರೋಲ್ಸ್. ಸ್ಟೇಟಸಸ್ ಇಂಪಾರ್ಟೆಂಟ್. ಸ್ಟೇಟಸ್ ಮತ್ತು ರೋಲ್ಸ್ ಪ್ರಮುಖವಾದ ಶಬ್ದಗಳು. ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಾವೇನು ಬಿಹೇವಿಯರ್ ಅಂತ ನಮ್ಮದು ಏನು ಇರುತ್ತೋ, ನಮ್ಮ ನಡವಳಿಕೆ ಅಂತ ನಾವೇನು ಕರಿತೇವೆ, ವಾಟ್ ವಿ ಕಾಲ್ ಬಿಹೇವಿಯರ್ ಇಟ್ಸ್ ಆ್ಯಕ್ಚುಲಿ ಅ ರೆಸ್ಪಾನ್ಸ್ ಟು ಅ ಸೋಷಿಯಲ್ ಪೊಸಿಷನ್. ಸಾಮಾಜಿಕವಾಗಿ ನಾವು ಯಾವ ಒಂದು ಪೊಸಿಷನ್, ಯಾವ ಒಂದು ಹಂತದಲ್ಲಿದ್ದೇವೆ, ಯಾವ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇವೆ, ಯಾವ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೇವೆ, ಇದೆಲ್ಲ ಸಹ ನಮ್ಮ ಬಿಹೇವಿಯರನ್ನು ಡಿಸೈಡ್ ಮಾಡ್ತಾ ಇರುತ್ತೆ. ಎಷ್ಟೋ ಸಾರಿ ನಮಗೇನನ್ಸುತ್ತೆ, ಹೌದು ನಾನಿರೋದು ಹೀಗೆ, ಹಾಗಾಗಿ ನಾನು ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೇನೆ ಅಂತ. ಇನ್ನರ್ ಕ್ಯಾರೆಕ್ಟರ್ ನಮ್ದು ಹೀಗಿದೆ ಅಂತ ಅನಿಸ್ತಾ ಇರುತ್ತೆ ನಮಗೆ. ಆದರೆ ನಮ್ಮ ಎಷ್ಟೋ ನಡವಳಿಕೆ ಡಿಸೈಡ್ ಆಗೋದು ಯಾವುದರಿಂದ? ಎಕ್ಸ್ಟರ್ನಲ್ ಕಾನ್ಸಿಕ್ವೆನ್ಸ್ಗಳಿಂದ, ಎಕ್ಸ್ಟರ್ನಲಿಟೀಸ್. ಹೊರಗಡೆ ಯಾವುದೋ ಸಂದರ್ಭ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರಿಯಾಕ್ಟ್ ಮಾಡ್ತಾ ಇದ್ದೇವೆ. ಮೊದಲು ಸ್ಟೇಟಸ್ ಅಂತಂದರೆ ಏನು, ಇದನ್ನು ಅರ್ಥ ಮಾಡ್ಕೋಬೇಕು. ಸ್ಟೇಟಸ್ ಅಂತಂದರೆ ಸೋಷಿಯಲ್ ಪೊಸಿಷನ್ ಅ ಪರ್ಸನ್ ಆಕ್ಯುಪೈಸ್ ಇನ್ ಅ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್. ಸಾಮಾಜಿಕವಾಗಿ ನಿಮ್ಮ ಒಂದು ಸ್ಟೇಟಸ್ ಅಂದ ತಕ್ಷಣ ನಿಮಗೆ ಏನು ಇಮ್ಯಾಜಿನೇಷನ್ ಬರುತ್ತೆ, ಏನು ಕಲ್ಪನೆ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ? ಕೆಲವೊಂದು ಕಡೆ ಸ್ಟೇಟಸ್ ಅಂದ ತಕ್ಷಣ ರಿಚ್ ಪೀಪಲ್ಲು ಅಲ್ವಾ, ಆ ಥರ ಒಂದು ಕಲ್ಪನೆ ಸಹ ಬರಬಹುದು. ಆದರೆ ಇಲ್ಲಿ ಸ್ಟೇಟಸ್ ಅಂತಂದರೆ ನಿಮ್ಮ ಒಂದು ಪೊಸಿಷನ್ ಅಂತಂದರೆ ನೀವು ಯಾರಿಗೊಬ್ಬರಿಗೆ ತಾಯಿ ಆಗಿರಬಹುದು, ಅಥವಾ ಮತ್ತೊಬ್ಬರಿಗೆ ಮಗಳು ಆಗಿರಬಹುದು, ಸ್ಟೂಡೆಂಟ್ ಆಗಿರಬಹುದು, ಫಾರ್ಮರ್, ಜಡ್ಜ್, ಡಾಕ್ಟರ್, ಡಾಟರ್, ಸಿಟಿಸನ್, ಮಿನಿಸ್ಟರ್, ವರ್ಕರ್, ಎಲ್ಡರ್ ಆರ್ ಲೀಡರ್, ವಾಟ್ ಎವರ್ ಇಟ್ ಮೇ ಬಿ. ನಿಮ್ಮ ಪೊಸಿಷನ್ ಏನು, ಯಾವ ಸ್ಥಾನದಲ್ಲಿದ್ದೀರಿ ನೀವು ಅಂತ ತಿಳಿಸೋದು ಸ್ಟೇಟಸ್. ಬರೀ ಟೈಟಲ್ ಅಲ್ಲ ಇದು ಅಲ್ವಾ. ಈಚ್ ಆಫ್ ದೀಸ್ ಈಸ್ ಮೋರ್ ದೆನ್ ಅ ಟೈಟಲ್. It is a location inside wider social map.
ಸಮಾಜವನ್ನು ಒಂದು ದೊಡ್ಡ ಮ್ಯಾಪ್ ಅಂತ ಅಂದ್ಕೊಂಡ್ರೆ ನೀವು ಎಲ್ಲಿದ್ದೀರಿ, ನಿಮ್ಮ ಪೊಸಿಷನ್ ಏನು, ನಿಮ್ಮ ಒಂದು ಸ್ಥಾನ ಎಲ್ಲಿದೆ ಸಮಾಜದಲ್ಲಿ ಅಂತ ತಿಳಿಸೋದು. ಕುಟುಂಬದಿಂದ ಹಿಡಿದು ಸಮಾಜದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಎಲ್ಲ ಕಡೆ ನಮ್ಮ ಸ್ಥಾನ ಏನು ತಿಳಿಸೋದೇನು, ಸ್ಟೇಟಸ್. ನಮ್ಮ ಪೊಸಿಷನ್ ಅನ್ನು ತಿಳಿಸುತ್ತೆ ಸ್ಟೇಟಸ್. ಆ ಸ್ಟೇಟಸ್ ಇಂದ ನಮಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಐಡೆಂಟಿಟಿ ಅಂತಂದ್ರೆ ನಾವು ಯಾರು, ನಮ್ಮ ಗುರುತು ಏನು. ನೀವು ಒಬ್ಬ ಮಗ ಅಥವಾ ಮಗಳು ಆಗಿದ್ರೆ ಯಾವಾಗ ಮಗ ಮತ್ತು ಮಗಳು ಅಂತ ಕರೆಸ್ಕೊಳ್ತೀರಿ? ತಂದೆ ತಾಯಿ ಇದ್ದಾಗ ಅಲ್ವಾ, ಅಥವಾ ತಂದೆ ತಾಯಿ ನಿಮ್ಮ ಮುಂದೆ ಬಂದಾಗ ನೀವು ಅವರಿಗೆ ಮಗ ಅಥವಾ ಮಗಳು. ಅದೇ ನೀವು ಒಬ್ಬ ವಿದ್ಯಾರ್ಥಿ ಅಂತ ಯಾವಾಗ ಕರೆಸ್ಕೊಳ್ತೀರಿ? ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಗುರುವಿನಿಂದ ಕಲಿತಾ ಇರಬೇಕಾದ್ರೆ. ಇಟ್ ಪ್ಲೇಸಸ್ ಇಂಡಿವಿಜುವಲ್ಸ್ ಇನ್ ರಿಲೇಷನ್ ಟು ಅದರ್ಸ್. ಸ್ಟೇಟಸ್ ಯಾವಾಗಲೂ ರಿಲೇಟಿವ್. ನಿಮ್ಮ ಸ್ಥಾನ ಏನಿರುತ್ತೆ ಅದು ಇನ್ನೊಂದು ಪಾಯಿಂಟ್ ಆಫ್ ರೆಫರೆನ್ಸ್ ಇಂದ ಡಿಸೈಡ್ ಆಗುತ್ತೆ. ಟೀಚರ್ ಎಕ್ಸಿಸ್ಟ್ ಇನ್ ರಿಲೇಷನ್ ಟು ಸ್ಟೂಡೆಂಟ್ಸ್. ಶಿಕ್ಷಕ ಅಂತ ಕರಿಬೇಕಾದ್ರೆ ಯಾರಿಗೆ ಶಿಕ್ಷಕ? ವಿದ್ಯಾರ್ಥಿಗಳಿಗೆ ಶಿಕ್ಷಕ. ಎಲ್ಲರನ್ನೂ ಶಿಕ್ಷಕ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ? ವಿದ್ಯಾರ್ಥಿಗಳಿದ್ದಾಗ ಅವನು ಶಿಕ್ಷಕ. ಜಡ್ಜ್ ಯಾವಾಗಿರ್ತಾರೆ? ಇನ್ ರಿಲೇಷನ್ ಟು ಲಾ ಆ್ಯಂಡ್ ಲಿಟಿಗೆಂಟ್ಸ್. ಅಪರಾಧಿಗಳು, ಕೋರ್ಟು, ಕಕ್ಷಿದಾರರು, ಅರ್ಜಿ ಸಲ್ಲಿಸಿದವರು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಅವರು ಜಡ್ಜು. ಪೇರೆಂಟ್ ಎಕ್ಸಿಸ್ಟ್ಸ್ ಇನ್ ರಿಲೇಷನ್ ಟು ಚಿಲ್ಡ್ರನ್. ತಂದೆ ತಾಯಿ, ಪಾಲಕರು, ಪೋಷಕರು ಅಂತ ನಾವೇನು ಕರಿತೇವೆ, ಸುಮ್ಮನೆ ಹಾಕಿ ಕರೆಯೋದಿಲ್ಲ, ಅವರ ಮಕ್ಕಳಿಂದಾಗಿ ಅವರನ್ನು ಹಾಕಿ ಕರಿತೇವೆ. ಸಿಟಿಸನ್ ಅಂತ ಕರೆಯೋದು ಯಾವುದಕ್ಕೆ ಅಂತಂದ್ರೆ, ಮೊದಲು ಒಂದು ದೇಶ, ರಾಜ್ಯ ಅಂತ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಸಿಟಿಸನ್. ಹಾಗಾಗಿ ಸ್ಟೇಟಸ್ ಅಂತಂದ್ರೆ ಪೊಸಿಷನ್. ಮತ್ತೆ ಇದು ರಿಲೇಟಿವ್. ರಿಲೇಟಿವ್ ಅಂತಂದ್ರೆ ಮತ್ತೊಬ್ಬರಿಗೆ ಸಂಬಂಧಪಟ್ಟಾಗಿರೋದು. ಒಬ್ಬರೇ ಇದ್ರೆ ಅವಾಗ ನಿಮಗೆ ಯಾವ ಸ್ಟೇಟಸ್ಸು ಇಲ್ಲದೆ ಇರಬಹುದು. ಯಾವುದೋ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಥವಾ ಅಪರಿಚಿತ ಜಾಗಕ್ಕೆ ಹೋದಾಗ ನಿಮ್ಮ ಸ್ಟೇಟಸ್ಗಳು ಎಲ್ಲ ಮಾಯ ಆಗಬಹುದು. ಮುಂದ್ಗಡೆ ಇರೋರಿಗೆ ನೀವು ಒಬ್ಬ ಮನುಷ್ಯರು ಮಾತ್ರ, ಅವಾಗ ಯಾವ ಸ್ಟೇಟಸ್ಸು ಇರೋದಿಲ್ಲ. ಆ ರೀತಿ ಸಂದರ್ಭಗಳು ಇರುತ್ತೆ. ಹಾಗಾಗಿ ಇಟ್ ಇಸ್ ರಿಲೇಟಿವ್. ನೀವು ಎಲ್ಲಿದ್ದೀರಿ ಅನ್ನೋದು, ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಅದೆಲ್ಲ ಡಿಸೈಡ್ ಮಾಡುತ್ತೆ. ಮತ್ತೆ ಆ ಒಂದು ಚಿತ್ರಣ, ಆ ಒಂದು ಪರಿಸ್ಥಿತಿ ನಿಮ್ಮ ಸ್ಟೇಟಸನ್ನು ಕಂಟಿನ್ಯೂ ಮಾಡೋ ಥರ ಮಾಡುತ್ತೆ. ಸ್ಟೇಟಸ್ಸೇ ಇಲ್ಲದೆ ಇದ್ರೆ ಏನಾಗ್ಬಿಡ್ತಿತ್ತು? ಸೊಸೈಟಿ ವುಡ್ ಬಿ ಬ್ಲರ್ ಆಫ್ ಅನ್ಸ್ಟ್ರಕ್ಚರ್ಡ್ ಇಂಡಿವಿಜುವಲ್ಸ್. ಈಗ ತಂದೆ ತಾಯಿ ಅಂತಂದ್ರೆ ಹೀಗಿರಬೇಕು, ವಿದ್ಯಾರ್ಥಿಯ ಕೆಲಸ ಇದು, ಗುರು ಅಂತಂದ್ರೆ ಹೀಗೆ, ಜಡ್ಜ್ ಕೆಲಸ ಇದು. ಈ ಥರ ಅವರವರ ಸ್ಥಾನ ಸರಿಯಾಗಿ ವ್ಯಾಖ್ಯಾನಿಸಲ್ಪಡದೇ ಇದ್ರೆ, ಸ್ಟೇಟಸ್ ಅನ್ನೋದು ಇಲ್ಲದೆ ಇದ್ರೆ ಸೊಸೈಟಿ ಅನ್ಸ್ಟ್ರಕ್ಚರ್, ಯಾವುದೇ ಸರಿಯಾದ ಒಂದು ಸ್ಟ್ರಕ್ಚರ್ ಇರ್ತಾ ಇರಲಿಲ್ಲ. ಈಗ ಸ್ಟೇಟಸ್ ಇರೋದ್ರಿಂದ ಇಂಟರಾಕ್ಷನ್ ಬಿಕಮ್ ಆರ್ಗನೈಸ್ಡ್ ಅಲ್ವಾ? ನಮ್ಮ ಇಂಟರಾಕ್ಷನ್ ಈಸಿಯಾಗಿ ಆಗುತ್ತೆ. ಬಟ್ ಸ್ಟೇಟಸ್ ಅಲೋನ್ ಇಸ್ ಸ್ಟ್ಯಾಟಿಕ್ ಅಲ್ವಾ? ಸ್ಟೇಟಸ್ ಅಂತಂದ್ರೆ ನಮ್ಮ ಪೊಸಿಷನ್ ಅಂತ ನಮ್ಗೆ ಗೊತ್ತಾಯಿತು. ಆದರೆ ಪೊಸಿಷನ್ನಲ್ಲಿ ಇರೋರು ಏನು ಮಾಡ್ತಾರೆ ಅನ್ನೋದು ತಿಳಿಸೋದು ಯಾವುದು? ರೋಲ್. ಇಟ್ ಸ್ಟೇಟಸ್ ಟೆಲ್ಸ್ ಅಸ್ ಪೊಸಿಷನ್, ನಾಟ್ ಆಕ್ಷನ್. ಫಾರ್ ಆಕ್ಷನ್ ಸೋಶಿಯಾಲಜಿ ಯೂಸಸ್ ಅನದರ್ ಕಾನ್ಸೆಪ್ಟ್ ಕಾಲ್ಡ್ ರೋಲ್. ಸ್ಟೇಟಸ್ ಅಂತಂದ್ರೆ ಉದಾಹರಣೆಗೆ ಒಬ್ಬ ಜಡ್ಜ್ ಇದ್ದಾರೆ, ಅದು ಸ್ಟೂಡೆಂಟ್ ಇದ್ದಾರೆ, ಅವರ ಪೊಸಿಷನ್ ಏನು ಅಂತ ತಿಳಿಸೋದು ಸ್ಟೇಟಸ್. ಆದರೆ ಅವರ ಆಕ್ಷನ್ ತಿಳಿಸೋದೇನು? ಫಾರ್ ಆಕ್ಷನ್ ವಿ ಹ್ಯಾವ್ ರೋಲ್ಸ್. ರೋಲ್ ಮೀನ್ಸ್ ದ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಅಟ್ಯಾಚ್ಡ್ ಟು ಅ ಸ್ಟೇಟಸ್. ಅಂದರೆ ಆ ಒಂದು ಸ್ಥಾನದಲ್ಲಿದ್ದವರು ಹೀಗೆ ನಡ್ಕೊಳ್ಬೇಕು, ನಮಗೇನು ನಿರೀಕ್ಷೆಗಳಿರುತ್ತೋ ಆ ನಿರೀಕ್ಷೆಗಳು ಅಥವಾ ಆಕ್ಷನ್ಗಳಿಗೆ ನಾವು ಎಕ್ಸ್ಪೆಕ್ಟೆಡ್ ಬಿಹೇವಿಯರಿಗೆ ನಾವೇನಂತ ಕರಿತೇವೆ? ರೋಲ್. ಸ್ಟೇಟಸ್ ಅಂತಂದ್ರೆ ಯಾರು ನೀವು ಅಂತ ತಿಳಿಸುತ್ತೆ. ಆದರೆ ರೋಲ್ ನೀವೇನು ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ಸ್ಟೇಟಸ್ ಆನ್ಸರ್ಸ್ ದಿ ಕ್ವಶನ್ ಹೂ ಆರ್ ಯು, ರೋಲ್ ಆನ್ಸರ್ಸ್ ವಾಟ್ ಶುಡ್ ಯು ಡೂ. ಈಗ ಟೀಚರ್ ಇದ್ದಾರೆ ಅಂತಂದ್ರೆ ಅವರು ಟೀಚ್ ಮಾಡಬೇಕು, ಗೈಡ್ ಮಾಡಬೇಕು, ಇವ್ಯಾಲ್ಯುವೇಟ್ ಮಾಡಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಇದು ಟೀಚರಿಂದ ಎಕ್ಸ್ಪೆಕ್ಟ್ ಮಾಡೋದು. ಪೇರೆಂಟ್ ಇದ್ದಾರೆ ಅಂತಂದರೆ ಚಿಲ್ಡ್ರನ್ ಪ್ರೊಟೆಕ್ಟ್ ಮಾಡೋದು, ನರ್ಚರ್ ಮಾಡೋದು, ಸೋಷಲೈಸ್ ಮಾಡೋದು. ಜಡ್ಜ್ ಇದ್ದಾರೆ ಅಂತಂದರೆ ಅವರ ರೋಲ್ ಏನು? ಇಂಪಾರ್ಷಿಯಲ್ ಆಗಿರಬೇಕು, ಲಾವನ್ನು ಅಪ್ಹೋಲ್ಡ್ ಮಾಡಬೇಕು, ಕಾನೂನನ್ನು ಎತ್ತಿ ಹಿಡಿಬೇಕು. ಸಿಟಿಸನ್ ಇದ್ದಾರೆ ಅಂತಂದರೆ ಲಾಗಳನ್ನು ಒಬೆ ಮಾಡಬೇಕು ಅಲ್ವಾ, ನಿಯಮಗಳನ್ನು ಪಾಲಿಸಬೇಕು, ಸರಿಯಾದ ಜವಾಬ್ದಾರಿಯುತವಾಗಿ ವೋಟ್ ಮಾಡಬೇಕು,
ಮತ್ತು ಸಿವಿಕ್ ಲೈಫಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಇದು ಅರ್ಥ ಆಗಿರಬಹುದು. ಸ್ಟೇಟಸ್ ಅಂತಂದರೆ ಪೊಸಿಷನ್ನು, ರೋಲ್ ಅಂತಂದರೆ ಪರ್ಫಾರ್ಮೆನ್ಸ್. ಒಂದು ನಿಮ್ಮ ಸ್ಥಾನ ತಿಳಿಸಿದ್ರೆ ಇನ್ನೊಂದು ಆ ಸ್ಥಾನದಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ತಿಳಿಸುತ್ತೆ. ಸೊ ಒನ್ ಇಸ್ ದ ಸೀಟ್, ಅದರ್ ಈಸ್ ಹೌ ಒನ್ ಸಿಟ್ಸ್ ಇನ್ ಇಟ್. ಹೇಗೆ ಆ ಸ್ಥಾನವನ್ನು ನಿರ್ವಹಿಸಬೇಕು ತಿಳಿಸೋದು ರೋಲ್. ಒಂದು ಸ್ಟೂಡೆಂಟನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ, ಸ್ಟೂಡೆಂಟ್ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ? ಸ್ಟೇಟಸ್ಸಿಗೆ ಹೇಳ್ತೇವೆ. ಆದರೆ ಕ್ಲಾಸ್ ಅಟೆಂಡ್ ಮಾಡೋದು, ಸರಿಯಾಗಿ ಓದೋದು, ರೂಲ್ಸನ್ನು ರೆಸ್ಪೆಕ್ಟ್ ಮಾಡೋದು, ಗೌರವಿಸೋದು, ಮತ್ತು ಅಕಾಡೆಮಿಕ್ ಲೈಫ್ ಮತ್ತು ಸರಿಯಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು, ಅದೆಲ್ಲ ಆ ಒಂದು ಸ್ಟೂಡೆಂಟಿನ ರೋಲ್. ಇನ್ನು ಪೊಲೀಸ್ ಆಫೀಸರ್, ಈ ಥರ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಬೇಸಿಕಲಿ ನಿಮಗೆ ಜಾಸ್ತಿ ಕ್ಲಾರಿಟಿ ಸಿಕ್ಕಿದ್ರೆ ಮುಂದೆ ಇಷ್ಟೆಲ್ಲ ಎಕ್ಸಾಂಪಲ್ ಬೇಕಾಗೋದಿಲ್ಲ. ಹಾಗಾಗಿ ತುಂಬ ಆದಷ್ಟು ಎಕ್ಸಾಂಪಲ್ಗಳನ್ನ ಜಾಸ್ತಿ ಇಟ್ಟಿದ್ದೇನೆ. ಪೊಲೀಸ್ ಆಫೀಸರ್ ಅಂತಂದರೆ ಏನು ಹೇಳಿ? ಅದು ಸ್ಟೇಟಸ್ಸಾ ರೋಲಾ? ಪೊಲೀಸ್ ಆಫೀಸರ್ ಅಂತಂದರೆ ಅದು ಸ್ಟೇಟಸ್ ಅಲ್ವಾ? ದ ಯೂನಿಫಾರ್ಮ್ ಸಿಗ್ನಲ್ ಸ್ಟೇಟಸ್. ಪೊಲೀಸ್ ಆಫೀಸರ್ ನೋಡಿದ ತಕ್ಷಣ, ಅವರ ಯೂನಿಫಾರ್ಮ್ ನೋಡಿದ ತಕ್ಷಣ ನಮಗೆ ಇವರು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಆದರೆ ಅವರ ರೋಲ್ ಏನು? ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್, ಎನ್ಫೋರ್ಸಿಂಗ್ ಲಾ, ಮತ್ತು ಪ್ರೊಟೆಕ್ಟಿಂಗ್ ಪಬ್ಲಿಕ್ ಸೇಫ್ಟಿ, ಇದೆಲ್ಲ ಅವರ ರೋಲ್. ಸ್ಥಾನ ಒಂದಾದರೆ ಕೆಲಸ ಇನ್ನೊಂದು. ಇನ್ನು ಡಾಕ್ಟರನ್ನು ಕನ್ಸಿಡರ್ ಮಾಡಿದರೆ ಅವರ ಡಿಗ್ರಿ, ಪ್ರೊಫೆಷನ್ನು ಇದೆಲ್ಲ ನಾವು ನೋಡಿದಾಗ ಅವರು ಡಾಕ್ಟರ್ ಅಂತ ಹೇಳ್ಬೋದು. ಆಸ್ಪತ್ರೆಗೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಆದರೆ ಅವರ ರೋಲ್ ಏನು? ಡಯಾಗ್ನೋಸ್ ಮಾಡೋದು, ಟ್ರೀಟ್ಮೆಂಟ್ ಕೊಡೋದು ಅಲ್ವಾ? ಕಾನ್ಫಿಡೆನ್ಷಿಯಾಲಿಟಿ ಅಂತಂದರೆ ನಾವು ನಮ್ಮ ವಿವರಗಳನ್ನು ಡಾಕ್ಟರ್ ಹತ್ರ ಹೇಳಿರ್ತೇವೆ, ಅದನ್ನು ಗೌಪ್ಯವಾಗಿ ಕಾಪಾಡಿಕೊಳ್ಳೋದು. ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವರ ರೋಲು. ಹಾಗಾಗಿ ಸೊಸೈಟಿ ರಿಸೆಂಬಲ್ಸ್ ಅ ಗ್ರ್ಯಾಂಡ್ ಥಿಯೇಟರ್. ಸಮಾಜ, ನಾವೇನು ಹೇಳ್ತೇವೆ, ಜಗವೇ ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು ಅನ್ನುವಂತಹ ವಾಕ್ಯವನ್ನು ಕೇಳ್ತಾ ಇರ್ತೀರಿ ನೀವು. ನಾಟ್ ಬಿಕಾಸ್ ಲೈಫ್ ಇಸ್ ಫೇಕ್, ಹಾಗಂತ ಹೇಳೋದು ಲೈಫ್ ಫೇಕ್, ಇದು ನಾವೆಲ್ಲ ನಾಟಕ ಮಾಡ್ತಾ ಇದ್ದೀವಿ, ಎಲ್ಲೂ ನಾವು ನಮ್ಮ ಸ್ವಂತಿಕೆ ಇಟ್ಕೊಳ್ತಾ ಇಲ್ಲ ಅಂತ ಅಲ್ಲ. ಕೆಲವರು ಹೇಳ್ತಾರೆ ಎಲ್ಲ ಅವರು ಒಂದು ಕಡೆ ಇರ್ತಾರೆ, ಇನ್ನೊಂದು ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗಿರ್ಲಿಕ್ಕೆ ಆಗಲ್ಲ ಅಂತಂದರೆ, ಎವ್ರಿ ಸ್ಟ್ರಕ್ಚರ್ ರಿಕ್ವೈರ್ಸ್ ಪೊಸಿಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಪ್ರತಿಯೊಂದು ಸಂಸ್ಥೆ, ಪ್ರತಿಯೊಂದು ಪ್ರದೇಶ, ಪ್ರತಿಯೊಂದು ಸನ್ನಿವೇಶ ಬೇರೆ ಬೇರೆ ರಿಕ್ವೈರ್ಮೆಂಟನ್ನು ಹೊಂದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ವಿತೌಟ್ ಆಕ್ಟರ್ಸ್ ಪರ್ಫಾರ್ಮಿಂಗ್ ಎಕ್ಸ್ಪೆಕ್ಟೆಡ್ ರೋಲ್ಸ್, ಇನ್ಸ್ಟಿಟ್ಯೂಷನ್ಸ್ ಕೊಲ್ಯಾಪ್ಸ್. ನೀವು ಆ ಸ್ಥಾನದಲ್ಲಿದ್ದಾಗ ನಿಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಆ ಒಂದು ವ್ಯವಸ್ಥೆ ಕುಸಿದು ಬೀಳುತ್ತೆ. ಸ್ಕೂಲ್ ವಿತೌಟ್ ಟೀಚರ್ಸ್, ಅವಾಗೇನೋ ಅದೊಂದು ಬಿಲ್ಡಿಂಗ್ ಅಷ್ಟೇ. ಕೋರ್ಟ್ ವಿತೌಟ್ ಜಡ್ಜಸ್, ಮಿಯರ್ಲಿ ಅ ರೂಮ್. ಜಡ್ಜಸ್ ಇಲ್ಲ, ಯಾರಿಲ್ಲ ಅಂತಂದರೆ ಅದೊಂದು ರೂಮ್ ಅಷ್ಟೇ ಅಲ್ವಾ? ಯೆಟ್ ನಾಟ್ ಆಲ್ ಸ್ಟೇಟಸಸ್ ಆರ್ ಗೇನ್ಡ್ ಇನ್ ದ ಸೇಮ್ ವೇ. ಯಾಕಂತ ಸ್ಟೇಟಸ್ಸು ನಮಗೆ ಎಲ್ರಿಗೂ ಒಂದೇ ಥರ ಬರುತ್ತೆ ಅಂತಂದರೆ ಇಲ್ಲ, ಹಾಗೆ ಬರೋದಿಲ್ಲ. ಸಮ್ ಆರ್ ಅಸೈನ್ಡ್ ಬಿಫೋರ್ ಚಾಯ್ಸ್ ಎಂಟರ್ಸ್ ದ ಸ್ಟೋರಿ. ಎಲ್ಲ ಸಂದರ್ಭದಲ್ಲೂ ನಿಮ್ಮ ಚಾಯ್ಸ್ ಅಲ್ಲ, ನಿಮ್ಮ ಸ್ಟೇಟಸ್ ಅಂತಂದರೆ ನಮ್ಮ ಪೊಸಿಷನ್ ಅಂತ ನಾವೇನು ಹೇಳಿದ್ವಿ, ಆ ಪೊಸಿಷನ್, ನಮ್ಮ ಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಎಲ್ಲ ಸಂದರ್ಭದಲ್ಲೂ ಇರೋದಿಲ್ಲ. ಅದಕ್ಕೆ ಅಸ್ಕ್ರೈಬ್ಡ್ ಸ್ಟೇಟಸ್ ಅಂತ ಕರೀತಾರೆ. ಅಸ್ಕ್ರೈಬ್ಡ್ ಸ್ಟೇಟಸ್ ಅಂತಂದರೆ ಪೊಸಿಷನ್ಸ್ ರಿಸೀವ್ಡ್ ಬೈ ಬರ್ತ್ ಆರ್ ವಿತೌಟ್ ಪರ್ಸನಲ್ ಎಫರ್ಟ್. ಜನ್ಮಜಾತವಾಗಿ ಹುಟ್ಟಿನಿಂದ ಬಂದಿರುವುದು, ನಿಮ್ಮ ಪರ್ಸನಲ್ ಎಫರ್ಟ್ ಏನೂ ಇರೋದಿಲ್ಲ. ಅಂತಹ ಪೊಸಿಷನ್ನಿಗೆ ಅಸ್ಕ್ರೈಬ್ಡ್ ಸ್ಟೇಟಸ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಏಜ್ ನಿಮ್ಮ ಚಾಯ್ಸ್ ಅಲ್ಲ. ನೀವು ಮನಸ್ಸಿಗೆ ಬಂದ ಹಾಗೆ ಇಂತಿಷ್ಟನೇ ಏಜನ್ನು ಎಂಟರ್ ಆಗಲಿಕ್ಕೆ ಆಗೋದಿಲ್ಲ, ಮತ್ತೆ ಬಾಲ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನ್ಯೂ ಬಾರ್ನ್ ಇಸ್ ಅಸೈನ್ ಚೈಲ್ಡ್ಹುಡ್ ಬಿಫೋರ್ ದಿ ಅಚೀವ್ಮೆಂಟ್ ಇಸ್ ಪಾಸಿಬಲ್. ನೀವು ನಿಮ್ಮ ಚೈಲ್ಡ್ಹುಡನ್ನು ನೀವು ನೆನಪು ಮಾಡಿಕೊಂಡ್ರೆ, ನೀವು ಬಯಸಿದ್ದೋ ಅಥವಾ ಬಯಸ್ತಾ ಇಲ್ವೋ ಅದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಆ ಒಂದು ಏಜ್ನಲ್ಲಿ ಹಾಗಿರ್ತೇವೆ. ಅದು ವಿತೌಟ್ ಎಫರ್ಟ್, ವಿತೌಟ್ ಚಾಯ್ಸ್. ಮತ್ತು ಇನ್ನೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನೀವು ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡು ಹುಟ್ಟಿಲ್ಲ. ಒಬ್ಬರು ವೆಲ್ದಿ ಫ್ಯಾಮಿಲಿಯಲ್ಲಿ ಹುಟ್ಟಿರಬಹುದು, ಇನ್ನೊಬ್ಬರು ಬಡತನದಲ್ಲಿ ಹುಟ್ಟಿರಬಹುದು. ಪ್ರಿವಿಲೇಜ್ ಇರಬಹುದು ಕೆಲವರಿಗೆ ಡಿಸ್ಅಡ್ವಾಂಟೇಜ್ ಇರಬಹುದು. ಇನ್ ಮೆನಿ ಸೊಸೈಟೀಸ್ ಕಾಸ್ಟ್ ಹಿಸ್ಟೋರಿಕಲಿ ಫಂಕ್ಷನ್ಡ್ ಆಸ್ ಅನ್ ಅಸ್ಕ್ರೈಬ್ಡ್ ಸ್ಟೇಟಸ್. ಅಸ್ಕ್ರೈಬ್ಡ್ ಸ್ಟೇಟಸ್ಗೆ ಬಹಳ ಒಳ್ಳೆ ಎಕ್ಸಾಂಪಲ್ಲು ಕಾಸ್ಟ್. ನಿಮ್ಮ ಜಾತಿ ನೀವು ಡಿಸೈಡ್ ಮಾಡಿದ್ದಲ್ಲ,
ನಿಮ್ಮ ಹುಟ್ಟಿನಿಂದ ಬಂದಿರುವುದು. ಮತ್ತು ಕಿನ್ಶಿಪ್ ಪೊಸಿಷನ್ಸ್, ನೀವು ಯಾರಿಗೆ ಮಗ ಆಗಿರಬೇಕು ಅಥವಾ ಮಗಳಾಗಿರಬೇಕು, ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ನೀಸ್, ನೆಫ್ಯೂ, ಇದೆಲ್ಲ ನಿಮ್ಮ ಚಾಯ್ಸ್ ಆಗಿರಲಿಲ್ಲ. ಆದರೂ ಸಹಿತ ಈ ಒಂದು ಪೊಸಿಷನ್ ನಿಮ್ಗೆ ಸಿಕ್ಕಿದೆ. ಹಾಗೆ ಇದಕ್ಕೆಲ್ಲ ಏನಂತ ಕರೀತಾರೆ? ಎಸ್ಕ್ರೈಬ್ಡ್. ಎಸ್ಕ್ರೈಬ್ಡ್ ಅಂತಂದರೆ ಆರೋಪಿತ ಅಂತ ಅನ್ನುವಂಥ ಶಬ್ದ ಸಹ ಇದೆ ಕನ್ನಡದಲ್ಲಿ. ಆರೋಪಿಸಿರೋದು. ಆರೋಪಿಸಿರೋದು ಅಂತ ತಪ್ಪು ಮಾಡಿದಾಗ ಮಾತ್ರ ಆರೋಪ ಅಂತ ಹೇಳೋದಲ್ಲ, ಅದು ಒಂದು ಆರೋಪ. ಇಲ್ಲಿ ನಿಮ್ಮ ಮೇಲೆ ಅದನ್ನು ಹೊರಿಸಿದ್ದಾರೆ, ಹೇರಿರೋದು ಅನ್ನುವಂಥ ಅರ್ಥ. ಅಸ್ಕ್ರೈಬ್ಡ್ ಸ್ಟೇಟಸ್ ರಿಮೈಂಡ್ಸ್ ಅಸ್ ದ್ಯಾಟ್ ನೋ ಒನ್ ಬಿಗಿನ್ಸ್ ಲೈಫ್ ಆನ್ ಅ ಬ್ಲ್ಯಾಂಕ್ ಪೇಜ್. ಅಲ್ವಾ, ಬ್ಲ್ಯಾಂಕ್ ಪೇಜ್ ಮೇಲೆ ನಿಮ್ಮ ಲೈಫನ್ನು ನೀವು ಸ್ಟಾರ್ಟ್ ಮಾಡಿಲ್ಲ. ಮೊದಲೇ ಎಷ್ಟು ಸ್ಟೇಟಸ್ಗಳು ನಿಮ್ಮ ಲೈಫಿಗೆ ಆ್ಯಡ್ ಆನ್ ಆಗಿಬಿಟ್ಟಿದೆ. ಇದು ನೀವು ಎಫರ್ಟ್ ಹಾಕದೇನೆ ಬಂದಿರುವಂಥ ಸ್ಟೇಟಸ್. ಇನ್ನು ಕೆಲವನ್ನ ನಾವು ನಮ್ಮ ಎಫರ್ಟ್ ಅಲ್ವಾ, ನಮ್ಮ ಪ್ರಯತ್ನದ ಮೂಲಕ ಪಡ್ಕೊಳ್ಬೇಕಾಗತ್ತೆ. ಅದರ್ ಸ್ಟೇಟಸಸ್ ಆರ್ ಅಚೀವ್ಡ್ ಥ್ರೂ ಎಫರ್ಟ್, ಟ್ಯಾಲೆಂಟ್, ಎಜುಕೇಷನ್, ಸ್ಟ್ರಗಲ್ ಆರ್ ರೆಕಗ್ನಿಷನ್. ಅದಕ್ಕೇನಂತ ಕರೀತಾರೆ? ಅಚೀವ್ಡ್ ಸ್ಟೇಟಸ್. ಮೊದಲನೇದು ಎಸ್ಕ್ರೈಬ್ಡ್, ಎರಡನೇದು ಅಚೀವ್ಡ್. ಅ ಪರ್ಸನ್ ಬಿಕಮ್ಸ್ ಆನ್ ಆಫೀಸರ್, ಅಥ್ಲೀಟ್, ಎಂಟರ್ಪ್ರಿನರ್, ಸೈಂಟಿಸ್ಟ್, ಆರ್ಟಿಸ್ಟ್ ಆರ್ ಪ್ರೊಫೆಸರ್ ಥ್ರೂ ಆಕ್ಷನ್ ರ್ಯಾದರ್ ದೆನ್ ಬರ್ತ್. ನೀವು ಆ ಒಂದು ಮನೆಯಲ್ಲಿ ಹುಟ್ಟಿದ ತಕ್ಷಣ ನೀವು ಆಫೀಸರ್ ಆಗಿಬಿಡೋದಿಲ್ಲ. ನಿಮ್ಮ ಸ್ವಂತ ಪ್ರಯತ್ನ, ಸ್ವಂತಿಕೆ, ಟ್ಯಾಲೆಂಟು, ಎಜುಕೇಷನ್ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಇದೆಲ್ಲ ಅಚೀವ್ಡ್ ಸ್ಟೇಟಸ್ ಅಂತ ಕರೀತೇವೆ. ಮಾಡರ್ನ್ ಸೊಸೈಟೀಸ್ ಆಫನ್ ಸೆಲಿಬ್ರೇಟ್ ಅಚೀವ್ಡ್ ಸ್ಟೇಟಸ್ ಬಿಕಾಸ್ ಇಟ್ ಅಲೈನ್ಸ್ ವಿತ್ ಐಡಿಯಲ್ಸ್ ಆಫ್ ಮೆರಿಟ್ ಆ್ಯಂಡ್ ಮೊಬಿಲಿಟಿ. ಮಾಡರ್ನ್ ಸೊಸೈಟಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಚೀವ್ಡ್ ಸ್ಟೇಟಸನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡ್ತೇವೆ ಅಲ್ವಾ. ನಮ್ಮ ಎಫರ್ಟೇ ಇಲ್ಲದೆ ಸಿಕ್ಕಿರೋದಕ್ಕೆ ಮಹತ್ವ ಇರೋದಿಲ್ಲ, ನಮ್ಮ ಪ್ರಯತ್ನ ಮಾಡಿ ಪಡ್ಕೊಂಡಿರೋದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಹಾಗಂತ ರಿಯಾಲಿಟಿ ಏನು? ರಿಯಾಲಿಟಿಯಲ್ಲಿ ಸೊಸೈಟಿ ಮೇ ಪ್ರೇಸ್ ಅಚೀವ್ಮೆಂಟ್ ವೈಲ್ ಅಲೋವಿಂಗ್ ಇನ್ಹೆರಿಟೆಡ್ ಪ್ರಿವಿಲೇಜ್ ಟು ಶೇಪ್ ಹೂ ಗೆಟ್ಸ್ ದ ಚಾನ್ಸ್ ಟು ಅಚೀವ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಅಸ್ಕ್ರೈಬ್ಡ್ ಅಂತಂದರೆ ಹುಟ್ಟಿನಿಂದ ಬಂದಿರೋದು, ನಿಮ್ಮ ಎಫರ್ಟ್ ಇರಲಿಲ್ಲ. ಅಚೀವ್ಡ್ ಅಂತಂದರೆ ನಿಮ್ಮ ಎಫರ್ಟ್ ಇದೆ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ಹುಟ್ಟುತ್ತಾನೆ ಕೆಲವೊಂದು ಪ್ರಿವಿಲೇಜಸ್ ಇರುತ್ತೆ. ಶ್ರೀಮಂತ ಕುಟುಂಬದಲ್ಲಿ ಒಬ್ಬರು ಹುಟ್ಟಿರ್ತಾರೆ. ಹುಟ್ಟಿದಾಗ ಅವರಿಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಜಾಸ್ತಿ ಸಿಗಬಹುದು. ಆ ಆಪರ್ಚುನಿಟಿಯಿಂದ ಅವ್ರು ಹೆಚ್ಚು ಅಚೀವ್ ಮಾಡಬಹುದು ಅಲ್ವಾ. ಅಚೀವ್ಡ್ ಸ್ಟೇಟಸನ್ನು ಪಡ್ಕೊಳ್ಳಿಕ್ಕೆ ಅಸ್ಕ್ರೈಬ್ಡ್ ಸ್ಟೇಟಸ್ ಹೆಲ್ಪ್ ಆಯ್ತಲ್ವಾ ಅಲ್ಲಿ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನೀವು ಹುಟ್ಟಿರುವಂಥ ವಾತಾವರಣ, ಕೆಲವೊಂದು ಅಸ್ಕ್ರೈಬ್ ಮಾಡ್ಕೊಂಡಿರುವಂಥ ಸ್ಟೇಟಸ್ಗಳು ಅಚೀವ್ಡ್ ಸ್ಟೇಟಸ್ಸಿಗೆ ದಾರಿ ಮಾಡಿಕೊಡ್ಬಹುದು. ಸೊ ದಿಸ್ ಇಸ್ ವೈ ಮಾಡರ್ನೈಸೇಷನ್ ಡಸ್ ನಾಟ್ ಆಟೋಮೆಟಿಕಲಿ ಎರೇಸ್ ಓಲ್ಡರ್ ಹೈರಾರ್ಕೀಸ್. ಈಗಿನ ಸಮಾಜದಲ್ಲಿ ನೀವು ಇದ್ದೀರಾ ಅಂದ ತಕ್ಷಣ ಓಹೋ ಮೆರಿಟಿಗೆ ಇಲ್ಲಿ ಒಳ್ಳೆ ಸ್ಥಾನ ಇದೆ. ಹೌದು, ಸ್ಥಾನ ಇದೆ, ಆದರೆ ಓಲ್ಡರ್ ಹೈರಾರ್ಕಿಗಳು ಹಾಗೇ ಇದೆ. ಇಟ್ ಮೇ ಕ್ರಿಯೇಟ್ ನ್ಯೂ ಲ್ಯಾಡರ್ಸ್ ವೈಲ್ ಓಲ್ಡ್ ವಾಲ್ಸ್ ಸ್ಟಿಲ್ ಸ್ಟ್ಯಾಂಡ್. ದೊಡ್ಡ ಗೋಡೆ ಇದೆ, ಗೋಡೆಯನ್ನು ಹತ್ತಲಿಕ್ಕೆ ಎಲ್ಲರ ಹತ್ರ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಒಂದು ಏಣಿಯನ್ನು ತೆಗೆದುಕೊಂಡು ಬರಬಹುದು, ಏಣಿಯಿಂದ ಪ್ರಯತ್ನ ಮಾಡ್ತೇವೆ. ಆದರೆ ಹಳೆಯ ಗೋಡೆ ಕೆಲವೊಂದು ತುಂಬ ಕಡೆ ಇರುತ್ತೆ, ಎಲ್ಲವನ್ನ ಪಾರು ಮಾಡ್ಕೊಂಡು ಹೋಗಲಿಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ. ಹಣದ ಪರಿಸ್ಥಿತಿ ಅಲ್ವಾ, ಕಾಸ್ಟ್ ಅಲ್ವಾ, ಶಿಕ್ಷಣ, ಪವರ್ಟಿ, ಈ ಥರ ತುಂಬ ವಿಚಾರಗಳು ಗೋಡೆಯ ರೀತಿ ನಮ್ಮನ್ನು ತಡಿತಾ ಇರುತ್ತೆ. ಇಂಡಿಯಾದಲ್ಲಂತೂ ನಿಮಗೆ ಎಕ್ಸಾಂಪಲ್ ಗೊತ್ತೇ ಇರುತ್ತೆ. ದ ಕಂಟ್ರಿ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಆಪರ್ಚುನಿಟೀಸ್ ಥ್ರೂ ಎಜುಕೇಷನ್, ಮಾರ್ಕೆಟ್, ಅರ್ಬನೈಸೇಷನ್, ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ವಾ. ಈಗ ಪ್ರಸ್ತುತ ಸಂದರ್ಭವನ್ನು ನೀವು ಕನ್ಸಿಡರ್ ಮಾಡಿದರೆ ಹೌದು, ನಮಗೆಲ್ಲರಿಗೂ ಎಜುಕೇಷನ್ ಇದೆ ಹೇಳಲಿಕ್ಕೆ. ನಾವೆಲ್ಲಿಗೆ ಮಾರ್ಕೆಟಲ್ಲಿ ನಮಗೆ ಅವಕಾಶಗಳು ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಡೆಮೋಕ್ರಸಿ ಇದೆ, ಸಂವಿಧಾನ ನಮಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ತುಂಬ ಜನ ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಅಚೀವ್ಡ್ ಸ್ಟೇಟಸ್ಗಳನ್ನು ಪಡ್ಕೊಳ್ತಾ ಇದ್ದಾರೆ, ಪ್ರೊಫೆಷನ್ಗೆ ಎಂಟರ್ ಆಗ್ತಾ ಇದ್ದಾರೆ, ಅವರದ್ದೇ ಆದ ಎಂಟರ್ಪ್ರೈಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಅಸ್ಕ್ರೈಬ್ಡ್ ಸ್ಟೇಟಸ್, ಉದಾಹರಣೆಗೆ ಜಾತಿ ಇರಬಹುದು, ಫ್ಯಾಮಿಲಿ ನೆಟ್ವರ್ಕ್, ಅವ್ರು ಎಲ್ಲಿ ಹುಟ್ಟಿದ್ರು, ರೀಜನ್ ಮತ್ತು ಜೆಂಡರ್, ಮೇಲ್ ಫೀಮೇಲ್ ಎಲ್ಲ ಸಹ ಪರಿಣಾಮವನ್ನು ಇನ್ನೂ ಬೀರುತ್ತಾ ಇದೆ. ಆ್ಯಂಡ್ ಸೋಷಿಯಲ್ ಕ್ಯಾಪಿಟಲ್ ಮೇ ಸ್ಟಿಲ್ ಇನ್ಫ್ಲುಯೆನ್ಸ್ ಆಕ್ಸೆಸ್, ಕಾನ್ಫಿಡೆನ್ಸ್ ಆ್ಯಂಡ್ ಔಟ್ಕಮ್ಸ್. ಇದೆಲ್ಲ
ನಿಜವಾಗ್ಲೂ ನಿಮಗೆ ಅವಕಾಶ ಸಿಗ್ತಾ ಇದೆಯಾ, ಅಥವಾ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದೆಯಾ? ಬಹಳ ಪ್ರಮುಖವಾದ ಪ್ರಶ್ನೆ. ಅಸ್ಕ್ರೈಬ್ಡ್ ಸ್ಟೇಟಸ್ ಮತ್ತು ಅಚೀವ್ಡ್ ಸ್ಟೇಟಸ್ ಎರಡೂ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ಅದರ ನಡುವೆ ಡಿಫರೆನ್ಸ್ ಏನು ಅರ್ಥ ಮಾಡ್ಕೋಬೇಕು. ಡ್ರೀಮ್ ಆಫ್ ಮೆರಿಟ್ ಆಫನ್ ರನ್ಸ್ ಥ್ರೂ ರೋಡ್ಸ್ ಬಿಲ್ಟ್ ಅನ್ಇವನ್ಲಿ. ನಿನ್ನೆ ಸಹ ಹೇಳಿದ್ದೆ, ಎಲ್ಲರೂ ಕಾಂಪೀಟ್ ಮಾಡ್ತಾ ಇರ್ತಾರೆ, ಆದರೆ ಆಕ್ಚುಲಿ ಎಲ್ಲ ಒಂದೇ ಲೈನಿಂದ ಸ್ಟಾರ್ಟ್ ಮಾಡಿರೋದಿಲ್ಲ, ಅನ್ಇವನ್ ಆಗಿ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವರಿಗೆ ಚಿಕ್ಕಂದಿನಿಂದ ಒಳ್ಳೆ ಶಿಕ್ಷಣ ಸಿಕ್ಕಿರುತ್ತೆ, ಪ್ರತಿಯೊಂದು ಸರಿಯಾಗಿ ಗೊತ್ತಿರುತ್ತೆ. ಕೆಲವರಿಗೆ ಈಗ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಶಿಕ್ಷಣವನ್ನು ಸರಿಯಾಗಿ ಪಡ್ಕೊಳ್ಳಿಕ್ಕೆ. ಯಾಕಂದರೆ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಹಿಂದೆ ಎಜುಕೇಷನ್ ಸಿಸ್ಟಮ್ ಸರಿಯಾಗಿ ಇಲ್ಲದೆ ಇರಬಹುದು. ಹಾಗಾಗಿ ಒಂದೇ ಲೈನಿಂದ ಸಮಾಜ ಸ್ಟಾರ್ಟ್ ಆಗೋದಿಲ್ಲ. ಯಾವುದೂ ಸಹ ಇಲ್ಲಿ ಈಕ್ವಾಲಿಟಿ ಅನ್ನೋದು ಇರೋದಿಲ್ಲ. ನೋಡಲಿಕ್ಕೆ ಅನಿಸುತ್ತೆ ಅಷ್ಟೇ ಈಕ್ವಾಲಿಟಿ ಇದೆ ಅಂತ, ಆದರೆ ಆ್ಯಕ್ಚುಲಿ ಅನ್ಈವನ್ ರೋಡ್ಸ್ ಮೊದಲೇ ಅನ್ಈವನ್ ಆಗಿ ಬಿಲ್ಡ್ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಇಲ್ಲಿ ಬರೋದು, ವೆನ್ ಸ್ಟೇಟಸಸ್ ಕೊಲೈಡ್. ಸ್ಟೇಟಸ್ಗಳಿದೆ. ಈಗ ನೀವೇ ನಿಮ್ಮನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ನೀವು ಯಾರಿಗೋ ಒಬ್ಬರಿಗೆ ಮಗ ಅಥವಾ ಮಗಳಾಗಿರಬಹುದು, ಅದು ಒಂದು ಸ್ಟೇಟಸ್. ಇನ್ನೊಂದು ಕಡೆ ವಿದ್ಯಾರ್ಥಿ ಆಗಿರಬಹುದು, ಇನ್ನೊಂದು ಸ್ಟೇಟಸ್. ಮತ್ತೊಂದು ಕಡೆ ವರ್ಕಿಂಗ್ ಪ್ರೊಫೆಷನಲ್ ಆಗಿರಬಹುದು, ಮತ್ತೊಂದು ಸ್ಟೇಟಸ್. ಆವಾಗ ಒಂದು ಸಮಸ್ಯೆ ಎದುರಾಗುತ್ತೆ, ರೋಲ್ ಕಾನ್ಫ್ಲಿಕ್ಟ್ ಅಂತ. ರೋಲ್ ಕಾನ್ಫ್ಲಿಕ್ಟ್ ಅಂತಂದರೆ ಮನೆಯಲ್ಲಿ ನೀವು ಹೇಗಿರಬೇಕು, ಹಿರಿಯರಿಗೆ ವಿಧೇಯರಾಗಿರಬೇಕು, ಹಿರಿಯರು ಹೇಳಿದ್ದನ್ನು ಪಾಲಿಸಬೇಕು. ಓಕೆ. ವಿದ್ಯಾರ್ಥಿ ಆದರೆ ಆ ವಿದ್ಯಾರ್ಥಿಯ ಕರ್ತವ್ಯಗಳನ್ನು ನಿಭಾಯಿಸಬೇಕು. ಅದರ ಜೊತೆ ವರ್ಕನ್ನು ಮಾಡ್ತಾ ಇದ್ದರೆ ವರ್ಕನ್ನು ಸಹ ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ಬರೋದು ರೋಲ್ ಕಾನ್ಫ್ಲಿಕ್ಟ್. ಸೊ ರೋಲ್ ಕಾನ್ಫ್ಲಿಕ್ಟ್ ಆಕರ್ಸ್ ವೆನ್ ಎಕ್ಸ್ಪೆಕ್ಟೇಷನ್ಸ್ ಫ್ರಾಮ್ ಟೂ ಡಿಫ್ರೆಂಟ್ ಸ್ಟೇಟಸಸ್ ಕ್ಲಾಶ್ ವಿತ್ ಒನ್ ಅನದರ್. ಉದಾಹರಣೆಗೆ ನೋಡಿ, ಒಂದು ಮಹಿಳೆ ಇದ್ದಾರೆ, ವಿಮೆನ್ ಹೂ ಇಸ್ ಬೋತ್ ಸೀನಿಯರ್ ಗೌರ್ಮೆಂಟ್ ಆಫೀಸರ್ ಆ್ಯಂಡ್ ದಿ ಮದರ್ ಆಫ್ ಎ ಸೀರಿಯಸ್ಲಿ ಇಲ್ ಚೈಲ್ಡ್. ವಿಮೆನ್ ಇದ್ದಾರೆ, ಅವರ ಎರಡು ಸ್ಟೇಟಸ್ ಏನು? ಒಂದು ಅವರು ಆಫೀಸರು, ಇನ್ನೊಂದು ಮದರ್. ಆಫೀಸರ್ ಆಗಿ ಸರ್ಕಾರದ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು, ಅದು ಅವರಿಂದ ಇರುವಂಥ ಎಕ್ಸ್ಪೆಕ್ಟೇಷನ್. ಮದರ್ ಆಗಿ ತನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಸಹ ಅವರ ಕರ್ತವ್ಯ. ಹರ್ ಪ್ರೊಫೆಷನಲ್ ಡ್ಯೂಟಿ ಡಿಮ್ಯಾಂಡ್ಸ್ ಪ್ರೆಸೆನ್ಸ್ ಎಟ್ ವರ್ಕ್, ಹರ್ ಫ್ಯಾಮಿಲಿ ರೋಲ್ ಡಿಮ್ಯಾಂಡ್ಸ್ ಕೇರ್ ಎಟ್ ಹೋಮ್. ಒಂದು ಕಡೆ ಆಫೀಸ್ನಿಂದ ಪ್ರೆಷರ್ ಇದ್ದರೆ ಮನೆಯಲ್ಲಿ ಇನ್ನೊಂದು ಪ್ರೆಷರ್ ಇರುತ್ತೆ. ಬೋತ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಲೆಜಿಟಮೇಟ್. ಹೌದು, ಎರಡೂ ಎಕ್ಸ್ಪೆಕ್ಟೇಷನ್ ಸರಿ, ಆದರೆ ಟೈಮ್, ಎನರ್ಜಿ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಅಲ್ವಾ, ಸಂದರ್ಭಗಳು, ಸಮಯ, ನಮ್ಮ ಶಕ್ತಿ ಲಿಮಿಟೆಡ್ ಆಗಿರೋದು. ಆವಾಗ ಪೇನ್ಫುಲ್ ಆಗಿ ಒಂದು ಚಾಯ್ಸನ್ನು ಪಿಕ್ ಮಾಡಬೇಕಾಗತ್ತೆ. ಒಂದು ಆಫೀಸ್ ಕೆಲಸವನ್ನು ಜಾಸ್ತಿ, ಕೆಲವು ದಿನ ಆಫೀಸ್ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ, ಕೆಲವು ದಿನ ಮಗುವಿನ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಸೊ ಕಾನ್ಫ್ಲಿಕ್ಟ್ ಬಂದೇ ಬರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇನೆ ಅಂತ ಕೆಲವರು ಹೇಳ್ತಾರೆ. ಹೌದು, ಶಾರ್ಟ್ ಟರ್ಮಲ್ಲಿ ಅದು ನಮ್ಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಬಹುದು. ಲಾಂಗ್ ಟರ್ಮಲ್ಲಿ ಯಾವುದು ಮುಖ್ಯ ಅಂತ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಇನ್ನು ಆರ್ ಕನ್ಸಿಡರ್ ಆನ್ ಆನೆಸ್ಟ್ ಸಿವಿಲ್ ಸರ್ವೆಂಟ್. ಸಿವಿಲ್ ಸರ್ವೆಂಟ್ ಇದ್ದಾರೆ, ಪೊಲಿಟಿಕಲ್ ಪ್ರೆಷರ್ ಬರ್ತಾ ಇದೆ. ಬ್ಯೂರೋಕ್ರಾಟಿಕ್ ಆದಮೇಲೆ ಅಥವಾ ಆ ಒಂದು ರೋಲಲ್ಲಿ ಇದ್ಮೇಲೆ ನೀವು ನ್ಯೂಟ್ರಲ್ ಆಗಿರಬೇಕು, ಇಂಟಿಗ್ರಿಟಿ ಮೇಂಟೈನ್ ಮಾಡಬೇಕು. ಆದರೆ ಪೊಲಿಟಿಕಲ್ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಅದು ಸಹ ಇಂಪಾರ್ಟೆಂಟ್ ಅಲ್ವಾ. ಎರಡನ್ನ ನಿಭಾಯಿಸಲಿಕ್ಕೆ ಹೆಚ್ಚಿನ ಒಂದು ಕಾಗ್ನಿಟಿವ್ ಅಬಿಲಿಟಿನೂ ಬೇಕು, ಟೈಮು, ಸ್ಟ್ರೆಂತ್, ಎನರ್ಜಿ ಇದೆಲ್ಲ ಬೇಕಾಗುತ್ತೆ. ಕಾನ್ಫ್ಲಿಕ್ಟ್ ಎದುರಾಗುತ್ತೆ. ಇನ್ನು ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದಾರೆ, ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಫ್ಯಾಮಿಲಿಗೆ ಇನ್ಕಮ್ ಇಲ್ಲ ಬೇರೆ, ಇವರೇ ದುಡಿಬೇಕು. ಲರ್ನರ್ ರೋಲಲ್ಲಿ ಇದ್ದಾಗ ಅವರು ಸ್ಟಡಿ ಮಾಡಲೇಬೇಕು, ಆದರೆ ಈ ಕಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಲೇಬರ್, ಕೆಲಸಗಾರರಾಗಿ ಏನನ್ನು ಮಾಡಬೇಕಿತ್ತು ಅದನ್ನು ಮಾಡಲೇಬೇಕಾಗತ್ತೆ. ಎರಡೂ ಕಡೆ ಕಾನ್ಫ್ಲಿಕ್ಟ್ ಬರಬಹುದು. ಕೆಲಸ ಮಾಡಿಸ್ಕೊಳ್ಳೋರು ನೀವು ಓದಲಿ ಅಂತ ಬಯಸೋದಿಲ್ಲ, ಕೆಲಸ ಚೆನ್ನಾಗಿ ಮುಗಿಸ್ಲಿ ಅಂತ ಬಯಸ್ತಾರೆ. ಹಾಗೆ ಎಕ್ಸಾಮಿಗೆ ನೀವು ಕೆಲಸ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಮ್ಯಾಟ್ರೇ ಆಗಲ್ಲ. ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಿದ್ರಾ ಅದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ. ಸೊ ಕಾನ್ಫ್ಲಿಕ್ಟ್ ಡಸ್ ನಾಟ್ ಆಲ್ವೇಸ್ ಅರೈಸ್ ಫ್ರಾಮ್ ಬ್ಯಾಡ್ ಇಂಟೆನ್ಷನ್ಸ್. ಇದು ಸಹ ಅರ್ಥ ಮಾಡ್ಕೋಬೇಕು ನಾವು. ಈ ಥರ ವೈರುಧ್ಯಗಳು ಅಥವಾ ದ್ವಂದ್ವ, ಸಂಘರ್ಷ ಎದುರಾಗೋದು ಯಾವಾಗಲೂ ಬ್ಯಾಡ್ ಇಂಟೆನ್ಷನಿಂದ ಅಲ್ಲ. ಆಫನ್ ಇಟ್ ಅರೈಸಸ್ ಬಿಕಾಸ್ ಸೊಸೈಟಿ ಆಸ್ಕ್ಸ್ ಒನ್ ಪರ್ಸನ್ ಟು ಇನ್ಹೆಬಿಟ್
ಮಲ್ಟಿಪಲ್ ವರ್ಡ್ಸ್ ಎಟ್ ಒನ್ಸ್. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಅನುಭವ ಆಗಿರುತ್ತೆ ಇದು. ಮೊದಲಿಂದಾನು ಇದು ನಡೀತಾ ಬಂದಿರೋದೆ. ಸಮಾಜ ಇಲ್ಲಿ ಹೀಗಿರಬೇಕು, ಬೇರೆ ಕಡೆ ಹೋದ್ರೆ ಅಲ್ಲಿ ಹೇಗಬೇಕು ಹಾಗಿರ್ಬೇಕು, ಎಲ್ಲವನ್ನ ನೀನು ನಿಭಾಯಿಸಲೇಬೇಕು, ಇದೇ ಪರಿಸ್ಥಿತಿ, ಇದೇ ಜಗತ್ತು ಅಂತ ತಿಳಿಸುತ್ತೆ ನಿಮಗೆ ಪದೇ ಪದೇ. ಅದು ವಾಸ್ತವ. ಮಾಡರ್ನ್ ಲೈಫ್ ಮಲ್ಟಿಪ್ಲೈಸ್ ಸಚ್ ಟೆನ್ಷನ್ಸ್ ಅಂಡ್ ಆಸ್ ಇಂಡಿವಿಜುವಲ್ಸ್ ಎಂಟರ್ ಮೋರ್ ಇನ್ಸ್ಟಿಟ್ಯೂಷನ್ಸ್. ಎಷ್ಟು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ಎಂಟರ್ ಆಗ್ತಾ ಹೋಗ್ತೀರೋ ದ ನಂಬರ್ ಆಫ್ ರೋಲ್ಸ್ ಇನ್ಕ್ರೀಸಸ್. ಉದಾಹರಣೆಗೆ ಫ್ಯಾಮಿಲಿಲಿ ನೀವು ನಿಮ್ಮ ಕರ್ತವ್ಯ ನಿಭಾಯಿಸಬೇಕು, ವರ್ಕಿಗೆ ಹೋದರೆ ಅಲ್ಲಿ ಡಿಜಿಟಲ್ ನೆಟ್ವರ್ಕ್ ಅಥವಾ ನಿಮ್ಮ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಅಲ್ಲಿ ನೀವು ಬೇರೆ ವ್ಯಕ್ತಿ ಥರ ಕಾಣಿಸ್ಕೊಳ್ತಾ ಇರಬಹುದು. ಮಾರ್ಕೆಟ್ನಲ್ಲಿ ಬೇರೆ ಥರ. ಸಿಟಿಜನ್ಶಿಪ್, ಫ್ರೆಂಡ್ಶಿಪ್, ನಂಬರ್ ಆಫ್ ರೋಲ್ ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ರೋಲ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಕೊಲಿಷನ್. ಒಂದು ರೋಲ್ ಇನ್ನೊಂದು ರೋಲ್ ಜೊತೆ ಕೊಲೈಡ್ ಆಗಬಹುದು, ಕಾನ್ಫ್ಲಿಕ್ಟ್ ಎದುರಾಗಬಹುದು. ಒಂದು ರೋಲು ಇನ್ನೊಂದು ರೋಲು ಅದರಲ್ಲಿ ಸಂಘರ್ಷ ಎದುರಾದರೆ ಅದೇನು ರೋಲ್ ಕಾನ್ಫ್ಲಿಕ್ಟ್. ಆದರೆ ಒಂದು ರೋಲ್ ಒಳಗಡೆನೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಆ ರೋಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದೇ ಬರುತ್ತೆ. ಅದಕ್ಕೇನಂತ ಕರೀತಾರೆ ರೋಲ್ ಸ್ಟ್ರೇನ್. ಸಟಲ್ ಬಟ್ ಈಕ್ವಲಿ ಕಾಮನ್ ಫೆನಾಮಿನಾ. ಏನು ಹಾಗಂತಂದ್ರೆ ರೋಲ್ ಸ್ಟ್ರೇನ್ ಅಂತಂದ್ರೆ, ರೋಲ್ ಸ್ಟ್ರೇನ್ ಆಕರ್ಸ್ ನಾಟ್ ಬಿಟ್ವೀನ್ ಟೂ ಸ್ಟೇಟಸ್ಗಳ ನಡುವೆ ಆಗ್ತಾ ಇಲ್ಲ. ರೋಲ್ ಕಾನ್ಫ್ಲಿಕ್ಟ್ ಆದರೆ ಎರಡು ರೋಲು ಅಥವಾ ಎರಡು ಸ್ಟೇಟಸ್ ಅಂತ ಹೇಳ್ಬೋದು. ಆದರೆ ರೋಲ್ ಸ್ಟ್ರೇನ್ ಅಂತಂದ್ರೆ ನೀವು ಯಾವುದೋ ಒಂದು ರೋಲ್ ನಿಭಾಯಿಸ್ತಾ ಇದ್ದೀರಿ ವಿತಿನ್ ದಟ್ ರೋಲ್ ಇಟ್ ಸೆಲ್ಫ್. ವೆನ್ ಅ ಸಿಂಗಲ್ ರೋಲ್ ಕಂಟೇನ್ಸ್ ಟೂ ಮೆನಿ ಕಾಂಪಿಟಿಂಗ್ ಎಕ್ಸ್ಪೆಕ್ಟೇಷನ್ಸ್. ನೋಡಿ, ಈಗ ಇನ್ನಷ್ಟು ಹೇಗೆ ಸಿಚುವೇಶನ್ ಬದಲಾಗ್ತಾ ಇದೆ ನೋಡ್ತಾ ಹೋಗಿ. ಉದಾಹರಣೆಗೆ ಒಬ್ಬ ಟೀಚರ್ ಎಕ್ಸಾಂಪಲ್ ತಗೊಳ್ಳಿ. ಸ್ಟೂಡೆಂಟ್ ಏನು ಬಯಸ್ತಾ ಇರ್ತಾರೆ, ಸ್ಟೂಡೆಂಟು ಟೀಚರ್ ಫ್ರೆಂಡ್ಲಿ ಆಗಿರಲಿ, ನಾವು ನಮ್ಮ ಸಲಹೆಗಳನ್ನು ಸಮಸ್ಯೆಗಳನ್ನು ನಿಭಾಯಿಸಲಿ ಅಂತ ಸ್ಟೂಡೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಪೇರೆಂಟು ಅದೇ ಟೀಚರಿಂದ ತುಂಬ ಡಿಸಿಪ್ಲಿನ್ ಆಗಿರಲಿ, ಮಕ್ಕಳಿಗೆ ಬೈದು ಬುದ್ಧಿ ಹೇಳಲಿ ಅಂತ ಪೇರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಮ್ಯಾನೇಜ್ಮೆಂಟ್ ಅವರು ಇಲ್ಲ, ರಿಸಲ್ಟ್ ಬೇಕು ನಮಗೆ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, 100% ಪಾಸ್ ಆಗಬೇಕು. ಅದು ಮ್ಯಾನೇಜ್ಮೆಂಟಿಂದ ಬರುವಂಥ ಪ್ರೆಷರು. ಅದೇ ರೀತಿ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಶಿಕ್ಷಕ ಅಂತಂದರೆ ಹೇಗಿರಬೇಕು, ಮಾರಲ್ ಗೈಡೆನ್ಸ್, ಸಮಾಜಕ್ಕೆ ಈ ರೀತಿ ಬದುಕಲಿಕ್ಕೆ ಆದರ್ಶವಾಗಿರಬೇಕು ಅಂತ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಅಪ್ರೋಚಬಲ್ ಆಗಿರಬೇಕು, ಅಥಾರಿಟೇಟಿವ್ ಆಗಿರಬೇಕು, ಸ್ಟ್ರಿಕ್ಟ್ ಆಗಿರಬೇಕು, ಕಂಪ್ಯಾಷನೇಟ್ ಆಗಿರಬೇಕು, ಎಫಿಷಿಯೆಂಟ್ ಆಗಿರಬೇಕು, ಪೇಷಂಟ್ ಸಹ ಆಗಿರಬೇಕು. ಪೇಷಂಟ್ ಅಂತಂದರೆ ತಾಳ್ಮೆಯಿಂದ ಇರಬೇಕು ಅಂತ. ಹಾಗಾಗಿ ಒಂದು ರೋಲ್ ಒಳಗಡೆನೆ ಇಷ್ಟೊಂದು ಸ್ಟ್ರೇನ್ಗಳು ಎದುರಾಗಬಹುದು. ಇದೆಲ್ಲ ವಾಸ್ತವ, ಅರ್ಥ ಮಾಡ್ಕೊಳ್ಳಿ. ಮುಂದೆ ನೀವು ಯಾವುದೇ ಪೊಸಿಷನಿಗೆ ಹೋದ್ರೂ ಕಾನ್ಫ್ಲಿಕ್ಟು ಮತ್ತು ಸ್ಟ್ರೇನ್ಗಳು ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ತಪ್ಪಿಸ್ಕೊಳ್ತೇನೆ, ಆರಾಮಿರ್ತೇನೆ ಅಂತಂದರೆ ಅಂಥವರು ಅಂಥ ಜಾಗಕ್ಕೆ ಹೋಗದೆ ಇರೋದೇ ಒಳ್ಳೇದು. ಎಲ್ಲವನ್ನು ನಿಭಾಯಿಸೋರು ಬೇಕು ಹೊರತು ಇದರಿಂದ ಎಸ್ಕೇಪ್ ಆಗೋರು ನಮಗೆ ಬೇಡ. ಆಲ್ ದೀಸ್ ಡಿಮ್ಯಾಂಡ್ಸ್ ಅರೈಸ್ ಫ್ರಾಮ್ ಒನ್ ಸ್ಟೇಟಸ್ ಅಲ್ವಾ. ಅಂದರೆ ಒಂದು ಸ್ಟೇಟಸ್ನೊಳಗಡೆನೆ ಇಷ್ಟೊಂದು ಸ್ಟ್ರೇನ್ ಇರುತ್ತೆ. ಸ್ಟ್ರೇನ್ ಇಸ್ ಇಂಟರ್ನಲ್ ಟು ದಿ ರೋಲ್. ಆ ರೋಲಿಗೆ ಇಂಟರ್ನಲ್ ಆಗಿರೋದು ಸ್ಟ್ರೇನ್. ಪೊಲೀಸ್ ಆಫೀಸರ್ ಇರ್ತಾರೆ, ಅವರು ಫರ್ಮ್ ಆಗಿರಬೇಕು ಅಂತ ನಾವು ಬಯಸ್ತೇವೆ. ಅದೇ ರೀತಿ ಹ್ಯೂಮೇನ್ ಆಗಿರಬೇಕು. ಫರ್ಮ್ ಅಂತಂದರೆ ಡಿಸಿಪ್ಲಿನ್ನು, ಸ್ಟ್ರಿಕ್ಟ್ ಆಗಿರಬೇಕು ಪೊಲೀಸ್ ಆಫೀಸರ್. ಬೇರೆಯವ್ರ ಕೇಸ್ ಬಂದರೆ ಅವರು ಸ್ಟ್ರಿಕ್ಟ್ ಆಗಿರಲಿ, ನಮ್ಮ ಕೇಸ್ ಏನಾದರೂ ಇದ್ದರೆ ಅವರು ಸ್ವಲ್ಪ ನಮಗೆ ಏನು ಹೇಳ್ತಾರೆ, ಕರುಣೆ ತೋರಿಸ್ಲಿ ಅನ್ನೋ ಒಂದು ಮನಸ್ಥಿತಿ ನಮಗಿರುತ್ತೆ. ಪೇರೆಂಟ್ ಮಸ್ಟ್ ಬಿ ಲವಿಂಗ್ ಎಟ್ ಕರೆಕ್ಟಿವ್. ನಿಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೀತಿಸಬೇಕು, ಮತ್ತು ನಿಮ್ಮನ್ನು ತಿದ್ದಬೇಕು. ಮ್ಯಾನೇಜರ್ ಮಸ್ಟ್ ಪರ್ಸ್ಯೂ ಟಾರ್ಗೆಟ್ಸ್ ಯೆಟ್ ಮೇಂಟೈನ್ ಮಾರಲ್. ರೋಲ್ ಸ್ಟ್ರೇನ್ ಇಸ್ ದ ಪ್ರೆಷರ್ ಆಫ್ ಕ್ಯಾರಿಂಗ್ ಕಾಂಟ್ರಡಿಕ್ಟರಿ ಎಕ್ಸ್ಪೆಕ್ಟೇಷನ್ ಇನ್ ಒನ್ ಸೋಷಿಯಲ್ ಪೊಸಿಷನ್. ಬೇರೆ ಬೇರೆ ಸ್ಟೇಟಸ್ಗಳ ನಡುವೆನೂ ಒಂದು ಕಾನ್ಫ್ಲಿಕ್ಟ್ ಎದುರಾಗುತ್ತೆ. ಒಂದು ರೋಲ್ ಒಳಗಡೆನೂ ಸ್ಟ್ರೇನ್ ಎದುರಾಗಬಹುದು, ಕಾನ್ಫ್ಲಿಕ್ಟ್ಗಳು, ಕಾಂಟ್ರಡಿಕ್ಷನ್ ಬರಬಹುದು. ಹಾಗಾಗಿ ಒಂದು ಸಾರಿ ನೀವು ಇದನ್ನು ಗಮನಿಸ್ತಾ ಹೋದರೆ ಅಷ್ಟು ಸುಲಭವಾಗಿ ಇಗ್ನೋರ್ ಮಾಡಲಿಕ್ಕಾಗಲ್ಲ. ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಜವಾಬ್ದಾರಿಗಳು ನಿಮಗಿದೆ. ಹಾಗಂತ ಅದನ್ನು ಸಮಸ್ಯೆಯಾಗಿ ನೋಡೋದಲ್ಲ, ಇದೆಲ್ಲವೂ ಸಹ ಜೀವನದ ಭಾಗ ಅಂತ ಕನ್ಸಿಡರ್ ಮಾಡಲೇಬೇಕು. ಮಚ್ ಆಫ್ ವಾಟ್ ಪೀಪಲ್ ಕಾಲ್ ಸ್ಟ್ರೆಸ್ ಇಸ್ ನಾಟ್ ಪರ್ಸನಲ್ ವೀಕ್ನೆಸ್, ಇಟ್ ಈಸ್ ಆಫನ್ ಸ್ಟ್ರಕ್ಚರಲ್ ಓವರ್ಲೋಡ್. ನೋಡಿ, ನಾವಿವತ್ತು ಏನು ಸ್ಟ್ರೆಸ್ ಅಂತ ಒಂದು ಸಮಸ್ಯೆ ನೋಡ್ತಾ ಇದ್ದೇವೆ, ಎಷ್ಟೋ ಜನ ಅದನ್ನು ಪರ್ಸನಲ್ ವೀಕ್ನೆಸ್ ಅಂತ ಅಂದ್ಕೊಳ್ತಾ ಇದ್ದಾರೆ.
ಆದರೆ ಆ್ಯಕ್ಚುಲಿ ಸ್ಟ್ರೆಸ್ ಬರೋದು ಯಾವುದರಿಂದ? ಕಾನ್ಫ್ಲಿಕ್ಟಿಂಗ್ ರೋಲ್ಸ್, ಕಾನ್ಫ್ಲಿಕ್ಟಿಂಗ್ ಪೊಸಿಷನ್ಸ್ ಅಥವಾ ಕಾಂಟ್ರಡಿಕ್ಟರಿ ಸ್ಟ್ರೆಸ್, ಸ್ಟ್ರೈನ್. ವ್ಯಕ್ತಿಯಿಂದ ಸಮಾಜ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಅದೆಲ್ಲವನ್ನು ಆ ವ್ಯಕ್ತಿ ನಿಭಾಯಿಸಬೇಕು. ಆವಾಗ ಆ ವ್ಯಕ್ತಿಗೆ ಸಹಜವಾಗಿ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರಕ್ಚರಲ್ ಓವರ್ಲೋಡ್, ಅದು ಪರ್ಸ್ನಲ್ ವೀಕ್ನೆಸ್ ಅಲ್ಲ. ಮುಂದೆ ಯಾವತ್ತಾದ್ರೂ ನಿಮಗೆ ಸ್ಟ್ರೆಸ್ ಆದ್ರೆ ನೆನಪಿಟ್ಕೊಳ್ಳಿ, ನಿಮಗೇನೋ ಸಮಸ್ಯೆ ಇದೆ ಅಂತ ಅಲ್ಲ ಅದರ ಅರ್ಥ. ನೀವಿರುವ ಪೊಸಿಷನ್ ಅಷ್ಟು ದೊಡ್ಡದಿದೆ, ಅದಕ್ಕೆ ಅಷ್ಟು ಸ್ಟ್ರೆಸ್ ಆಗ್ತಾ ಇದೆ. ಅದನ್ನು ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಅನ್ನು ನೀವು ಕಲ್ತ್ಕೋಬೇಕಾಗತ್ತೆ ಆವಾಗ. ಹಾಗಾಗಿ ಭಾರತದಲ್ಲಿ ನೀವು ಕನ್ಸಿಡರ್ ಮಾಡಿದರೆ ಏಜ್, ನಮ್ಮ ಏಜ್ ಏನಿರುತ್ತೆ, ನಾವು ಇಂಥ ಒಂದು ವಯಸ್ಸಿನಲ್ಲಿದ್ದರೆ ಆ ಏಜಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಥವಾ ಹಿರಿಯರ ಇದ್ದರೆ ಅವರನ್ನು ಗೌರವಿಸಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ನು, ಅಥವಾ ಅಥಾರಿಟಿ, ಯಾರಾದರೂ ದೊಡ್ಡ ಹುದ್ದೆಯಲ್ಲಿದ್ದರೆ, ಅಧಿಕಾರದಲ್ಲಿದ್ದರೆ ಅವರನ್ನು ನಾವು ಗೌರವಿಸಬೇಕಾಗತ್ತೆ. ನಮ್ಮ ಫ್ಯಾಮಿಲಿ ರೋಲ್ಸ್ ಭಾಳ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಒಂದು ಸಾರಿ ಮದುವೆ ಆಯಿತು ಅಂತಂದರೆ ಮುಂದೆ ಬರುವಂಥ ಎಷ್ಟೋ ಸನ್ನಿವೇಶ ತುಂಬ ಚೇಂಜ್ ಆಗಿರುತ್ತೆ, ಡ್ರಾಮ್ಯಾಟಿಕಲಿ ಚೇಂಜ್ ಆಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಟ್ರೆಡಿಷ್ನಲ್ ಆಗಿ ಒಂಥರ ಆದರೆ ಮದುವೆ ಆದಮೇಲೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಎದುರಾಗಬಹುದು. ಬ್ಯೂರೋಕ್ರಾಟಿಕ್ ಪೊಸಿಷನ್ಸ್, ನೀವೊಂದು ಅಧಿಕಾರವನ್ನು ವಹಿಸ್ಕೊಳ್ತೀರಿ ಅಂತಂದರೆ ಅಲ್ಲೂ ಸಹ ರೋಲ್ ಕಾನ್ಫ್ಲಿಕ್ಟ್ ಕಾಣ್ತೀರಿ. ಮತ್ತು ನೈಬರ್ಹುಡ್ಡು, ಸೆಲ್ಫ್ ವರ್ತು, ಹೀಗೆ ತುಂಬ ಎಕ್ಸಾಂಪಲ್ ಕೊಡ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಕಾಸ್ಟ್, ಈಗ ಕಾಸ್ಟ್ ಇದೆ, ಕಾಸ್ಟಿನ ಫಾರ್ಮ್ ಚೇಂಜ್ ಆಗ್ತಾ ಇದೆ. ಆದರೆ ಸೋಷಲ್ ರೆಕಗ್ನಿಷನಲ್ಲಿ ಸಮಾಜ ಇನ್ನೂ ಸಹ ನಿಮ್ಮನ್ನು ನಿಮ್ಮ ಜಾತಿಯಿಂದಾನೇ ಗುರುತಿಸ್ತಾ ಇದೆ. ಇನ್ನೂ ಸಹ ಆ ಒಂದು ಮನಸ್ಥಿತಿ ಹೋಗಿಲ್ಲ. ಆನ್ ಎಲ್ಡರ್ ಮೇ ಬಿ ಎಕ್ಸ್ಪೆಕ್ಟೆಡ್ ಟು ಗೈಡ್. ಒಂದು ವಯಸ್ಸಾದ ವ್ಯಕ್ತಿ ಇದ್ದಾರೆ, ಹಿರಿಯರಿದ್ದಾರೆ ಅಂತಂದರೆ ಅವರಿಂದ ನಾವು ಗೈಡೆನ್ಸನ್ನು ಬಯಸಬಹುದು. ಡಾಟರ್ ಮೇ ಫೇಸ್ ಲೇಯರ್ಡ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಕರಿಯರ್. ಒಬ್ಬ ಹೆಣ್ಮಗಳಿದ್ದಾಳೆ ಅಂತಂದರೆ ನೀನು ಹೀಗೆ ಇರಬೇಕು ಅಂತ ಸಮಾಜ ಹೇಳ್ತಾ ಇರಬಹುದು. ಕರಿಯರ್ ಅಂತಂದರೆ ಹೀಗೆ, ಮದುವೆ ಆದಮೇಲೆ ಮತ್ತೆ ಕರಿಯರ್ ಬಗ್ಗೆ ಯೋಚನೆ ಮಾಡೋ ಅವಕಾಶ ಇಲ್ಲ, ಮನೆ ಕೆಲಸ ಮಾಡ್ಕೊಂಡು ಇರು ಅನ್ನುವಂತಹ ಮಾತುಗಳು ಕೇಳಿಬರಬಹುದು. ಸಿವಿಲ್ ಸರ್ವೆಂಟ್ ಮೇ ಕ್ಯಾರಿ ನಾಟ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ ಬಟ್ ಮಾರಲ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದಿ ಪಬ್ಲಿಕ್. ಅಧಿಕಾರಿ ಅಂತ ಆದಮೇಲೆ ಬರೀ ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋದ್ರಿ ಅಂತಂದರೆ ಅಷ್ಟೇ ಸಮಾಜ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ. ಮೊರಾಲಿಟಿ ಹೇಗಿದೆ, ನಿಮ್ಮ ಎಥಿಕ್ಸ್ ಹೇಗಿದೆ, ಪ್ರತಿಯೊಂದನ್ನು ಸಹ ಸಮಾಜ ಗಮನಿಸ್ತಾ ಇರುತ್ತೆ, ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊಸೈಟಿ ಡಸ್ ನಾಟ್ ಮೇರ್ಲಿ ಅಸೈನ್ ಟಾಸ್ಕ್ಸ್, ಇಟ್ ಅಟ್ಯಾಚಸ್ ಮೀನಿಂಗ್ಸ್ ಟು ದೆಮ್. ನಿಮಗೊಂದು ಕೆಲಸ ಕೊಟ್ಟರು ಅಂತಂದರೆ ಅಲ್ಲಿಗೆ ಮುಗಿಯೋದಿಲ್ಲ. ಕೆಲಸವನ್ನು ಹೇಗೆ ನಿರ್ವಹಿಸ್ತಾರೆ ಅದಕ್ಕೆ ಒಂದು ಅರ್ಥ ಇದೆ. ಇವರು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗ್ತಾರಾ, ಪ್ರತಿಯೊಂದು ಸಹ ಮ್ಯಾಟ್ರ್ ಆಗುತ್ತೆ. ಹಾಗಾಗಿನೇ ದಿಸ್ ಇಸ್ ವೈ ಸ್ಟಡಿ ಆಫ್ ಸ್ಟೇಟಸ್ ಆ್ಯಂಡ್ ರೋಲ್ ಇಸ್ ಸೋ ರಿಲೆವೆಂಟ್ ಟು ಪಬ್ಲಿಕ್ ಲೈಫ್. ಇಟ್ ಹೆಲ್ಪ್ಸ್ ಎಕ್ಸ್ಪ್ಲೇನ್ ವಿಮೆನ್ಸ್ ವರ್ಕ್ ಲೈಫ್ ಪ್ರೆಷರ್, ಯೂತ್ ಆಂಗ್ಸೈಟಿ. ನೋಡಿ, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಸೊಸೈಟಿ ಅಂತ ನಾವು ಯಾವುದೋ ಒಂದು ಥಿಯರಿ ಅಂತ ನಾವು ಅಂದ್ಕೊಳ್ತಾ ಇದ್ವಿ, ಪ್ರಾಕ್ಟಿಕಲಿ ಎಷ್ಟೊಂದು ಕಡೆ ಇದೆ ನಮ್ಗೆ ಕಂಡು ಬರ್ತಾ ಇದೆ. ಬ್ಯೂರೋಕ್ರಾಟಿಕ್ ಎಥಿಕ್ಸ್, ಫ್ಯಾಮಿಲಿ ಡಿಸ್ಪ್ಯೂಟ್ಸ್, ಇಂಟರ್ ಜನರೇಷನಲ್ ಕಾನ್ಫ್ಲಿಕ್ಟ್, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮತ್ತು ಈಗಿನ ಕಾಲದವರಿಗೆ ಎಷ್ಟೋ ವಿಷಯಗಳು ಹೊಂದಾಣಿಕೆ ಆಗ್ತಾ ಬರೋದಿಲ್ಲ. ಕಾಸ್ಟ್ ಮೊಬಿಲಿಟಿ, ಚೇಂಜಿಂಗ್ ಮ್ಯಾಸ್ಕ್ಯುಲಾನಿಟಿ, ಸೋಷಿಯಲ್ ಜಸ್ಟಿಸ್ ಡಿಬೇಟ್, ಎಲ್ಲ ಕಡೆ ನಾವು ಸ್ಟೇಟಸ್ ಮತ್ತು ರೋಲಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ಗಮನಿಸಬಹುದು. ಸಮಾಜ ಆಧುನಿಕವಾಗ್ತಾ ಇದ್ದ ಹಾಗೆ ಇಟ್ ಡಸ್ ನಾಟ್ ಸಿಂಪ್ಲಿ ಬಿಕಮ್ ರಿಚರ್. ಸಮಾಜ ಆಧುನಿಕತೆಯ ಕಡೆ ಸಾಗ್ತಾ ಇದೆ. ಅದರ ಅರ್ಥ ಇದು ಹೆಚ್ಚು ಶ್ರೀಮಂತ ಆಗ್ತಾ ಇದೆ ಮಾತ್ರ ಅರ್ಥನಾ? ಅಲ್ಲ. ಆಫನ್ ಬಿಕಮ್ಸ್ ಮೋರ್ ರೋಲ್ ಕಾಂಪ್ಲೆಕ್ಸ್. ಪೀಪಲ್ ಕ್ಯಾರಿ ಮೋರ್ ಐಡೆಂಟಿಟೀಸ್ ದೆನ್ ಬಿಫೋರ್. ಮೊದಲಕ್ಕಿಂತ ಹೆಚ್ಚು ಐಡೆಂಟಿಟಿಯನ್ನು ನೀವು ಈಗ ಕ್ಯಾರಿ ಮಾಡ್ತಾ ಇದ್ದೀರಿ. ದ ಸೇಮ್ ಪರ್ಸನ್ ಮೇ ಬಿ ರೂಟೆಡ್ ಇನ್ ಟ್ರೆಡಿಷನ್. ನಿಮಗೆ ಸಂಸ್ಕೃತಿಯಲ್ಲಿ ಹೆಚ್ಚು ಆಸಕ್ತಿ ಇರಬಹುದು, ಆದರೆ ಮತ್ಯಾವುದೋ ಒಂದು ಗ್ಲೋಬಲ್ ಫರ್ಮಲ್ಲಿ ಕೆಲಸ ಮಾಡ್ತಾ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬಹುದು, ಪೇರೆಂಟ್ಸಿಗೆ ರೆಸ್ಪಾನ್ಸಿಬಲ್ ಆಗಿರಬೇಕು, ಮಕ್ಕಳನ್ನು ಸಹ ನೋಡ್ಕೋಬೇಕು, ಲೋನನ್ನು ರೀಪೇ ಮಾಡಬೇಕು. ಮತ್ತು ಇದೆಲ್ಲ ಆಗ್ತಾ ಇರಬೇಕಾದ್ರೆ ಮಾನಸಿಕವಾಗಿ ನೀವು ಸೀಮಿತದಲ್ಲಿರಬೇಕು, ಮೆಂಟಲಿ ಬ್ಯಾಲೆನ್ಸ್ ಆಗಿರಬೇಕು. ಎಲ್ಲ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸಮಾಜ. ಹಾಗಾಗಿ ನೋ ವಂಡರ್ ಮಾಡರ್ನ್ ಇಂಡಿವಿಜುವಲ್ಸ್ ಆಫನ್ ಫೀಲ್ ಸ್ಟ್ರೆಚ್ಡ್. ಈಗಿನ ಕಾಲದಲ್ಲಿ ಅದಕ್ಕೆ ಸ್ಟ್ರೆಸ್ ಅನ್ನೋದು ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅನ್ನೋದು ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ರೋಲ್ ಸ್ಟೇಟಸ್ಗಳನ್ನು ನಿಭಾಯಿಸಬೇಕಾದ್ರೆ ಎಷ್ಟೊಂದು ಮಾನಸಿಕವಾಗಿ
ಸ್ಟ್ರೆಸ್ ಕ್ರಿಯೇಟ್ ಮಾಡದೇ ಇರೋದಿಲ್ವಾ ಅಲ್ವಾ? ಸ್ಟ್ರೆಸ್ ಅನ್ನೋದು ಸ್ಟ್ರೇನ್ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತೆ. ಆ್ಯಂಡ್ ಯೆಟ್ ದೆರ್ ಇಸ್ ಬ್ಯೂಟಿ ಇನ್ ದಿಸ್ ಮಲ್ಟಿಪ್ಲಿಸಿಟಿ. ಆದರೆ ಇದೆಲ್ಲವನ್ನ ನಿಭಾಯಿಸಲೇಬೇಕು ಅಂದಾಗ ಅದರಲ್ಲೂ ಸಹ ನಾವು ಪಾಸಿಟಿವಿಟಿಯನ್ನು ಹುಡುಕ್ಲೇಬೇಕು. ಅದರಲ್ಲೂ ಏನು ಸಕಾರಾತ್ಮಕತೆ ಇದೆ ನೋಡಲೇಬೇಕು. ಮಲ್ಟಿಪ್ಲಿಸಿಟಿಯಲ್ಲೂ ಒಂದು ಬ್ಯೂಟಿ ಇದೆ. ಯು ಹ್ಯಾವ್ ಮೆನಿ ಸ್ಟೇಟಸಸ್ ಮೀನ್ಸ್ ಟು ಬಿಲಾಂಗ್ ಇನ್ ಮೆನಿ ವರ್ಡ್ಸ್. ಅಥವಾ ನಿಮ್ಮ ಮಗು ಅಥವಾ ನಿಮ್ಮ ತಂದೆ ತಾಯಿಗೆ ನೀವು ಬೇರೆಯೇ ಒಂದು ಪ್ರಪಂಚ. ಆಫೀಸಿಗೆ ಹೋದರೆ ಅಲ್ಲಿ ಸಿಗುವಂತಹ ಬಾಸ್ ಇರಬಹುದು, ಫ್ರೆಂಡ್ಸ್ ಇರಬಹುದು, ಅಲ್ಲಿ ಬೇರೆಯೇ ಪ್ರಪಂಚ. ಎಷ್ಟು ಪ್ರಪಂಚದಲ್ಲಿ ನೀವು ಏಕಕಾಲದಲ್ಲಿ ಜೀವಿಸ್ತಾ ಇದ್ದೀರಿ, ಮತ್ತು ನೀವು ಎಷ್ಟೊಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು, ಗ್ರ್ಯಾಟಿಟ್ಯೂಡ್ ಇರಬೇಕು. ಎಷ್ಟೊಂದು ಅವಕಾಶಗಳು ನಿಮ್ಮ ಜೀವನದಲ್ಲಿದೆ, ಎಷ್ಟೊಂದು ವಿಷಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಜವಾಗ್ಲೂ ಅದ್ರ ಬಗ್ಗೆ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಮತ್ತು ಪ್ರತಿಯೊಂದು ಜಗತ್ತನ್ನು ಅದೇ ರೀತಿ ಹೇಗಿದೆಯೋ ಹಾಗೆ ನೋಡಲಿಕ್ಕೆ ನಾವು ಕಲಿಬೇಕಾಗತ್ತೆ. ಟು ಪರ್ಫಾರ್ಮ್ ಮೆನಿ ರೋಲ್ಸ್ ಮೀನ್ಸ್ ಟು ಮ್ಯಾಟರ್ ಇನ್ ಮೆನಿ ಪ್ಲೇಸಸ್. ಅಥವಾ ನಿಮಗೆ ತುಂಬ ರೋಲ್ ಇದೆ ಅಂತಂದರೆ ಎಲ್ಲ ಪ್ರದೇಶದಲ್ಲೂ ಆ ಎಲ್ಲ ರೋಲಲ್ಲೂ ನಿಮಗೆ ಮಹತ್ವ ಇದೆ ಅಂತ. ಪರ್ಸನ್ ಮೇ ಬಿ ಆರ್ಡಿನರಿ ಇನ್ ಒನ್ ಸೆಟ್ಟಿಂಗ್, ಡೀಪ್ಲಿ ವ್ಯಾಲ್ಯೂಡ್ ಇನ್ ಅನದರ್. ಎಟ್ ಹೋಮ್ ಸಮನ್ ಇಸ್ ಅ ಚೈಲ್ಡ್, ಎಟ್ ವರ್ಕ್ ಅ ಲೀಡರ್. ಮನೆಯಲ್ಲಿ ನೀವು ಮಗಳು ಆಗಿರಬಹುದು, ಆದರೆ ವರ್ಕಿಗೆ ಹೋದಾಗ ಲೀಡರ್ ಆಗಿರಬಹುದು. ಫ್ರೆಂಡ್ಸಲ್ಲಿ ನೀವು ಒಬ್ಬ ಒಳ್ಳೆ ಫ್ರೆಂಡ್ ಆಗಿರಬಹುದು. ಕ್ರೈಸಿಸ್ ಬಂದಾಗ ಒಬ್ಬ ಒಳ್ಳೆ ಸಿಟಿಸನ್ ಆಗಿರ್ತೀರಿ. ಒಂದು ಮಗುವಿಗೆ ನೀವು ಒಬ್ಬರು ಹೀರೋ ಅಥವಾ ಹೀರೋಯಿನ್ ಅಥವಾ ಆದರ್ಶ ವ್ಯಕ್ತಿ ಆಗಿರಬಹುದು. ಹಾಗಾಗಿ ಇಷ್ಟೊಂದು ರೋಲು, ಕಾನ್ಫ್ಲಿಕ್ಟು, ಸ್ಟೇಟಸ್ ಇದೆಲ್ಲದರ ನಡುವೆ ಅದನ್ನು ನಿಭಾಯಿಸ್ತಾ ಹೋಗ್ತಾ ಇರ್ತೀವಿ. ಅದು ನಮ್ಮ ಬಗ್ಗೆ ನಾವು ಖುಷಿ ಪಡುವಂಥ ವಿಚಾರ ಆಗಿರಬೇಕು. ರೋಲ್ಸ್, ಸ್ಟೇಟಸ್, ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ ಇದು ಯಾವುದರಿಂದ ತಪ್ಪಿಸ್ಕೊಳ್ಳೋದಲ್ಲ, ಹ್ಯಾಂಡಲ್ ಮಾಡ್ಲಿಕ್ಕೆ ಕಲಿಯೋದು. ಸೊ ವಿ ಆರ್ ನೆವರ್ ಓನ್ಲಿ ಒನ್ ಥಿಂಗ್. ಯಾವಾಗಲೂ ನಾವು ಒಂದೇ ಐಡೆಂಟಿಟಿಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವೆನ್ ಬಿಹೇವಿಯರ್ ಚೇಂಜಸ್ ಅಕ್ರಾಸ್ ಸಿಚುವೇಶನ್ಸ್, sociology asks us not to rush toward accusations of hypocrisy or inconsistency. ಮನೇಲಿ ಹೇಗಿರುತ್ತೀರಿ ಹಾಗೆ ಆಫೀಸ್ನಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಂತ ನೀವು ಇನ್ಕನ್ಸಿಸ್ಟೆಂಟು ಅಥವಾ ಇದು ಹಿಪಾಕ್ರಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಬದಲಾಗ್ತಾ ಇಲ್ಲ, ಪರಿಸ್ಥಿತಿ ಬದಲಾಗ್ತಾ ಇದೆ. ಸಮಟೈಮ್ಸ್ ದ ಪರ್ಸನ್ ಹ್ಯಾಸ್ ನಾಟ್ ಚೇಂಜ್ ಡ್ರಾಮ್ಯಾಟಿಕಲಿ, ಪೊಸಿಷನ್ ಹ್ಯಾಸ್. ಸ್ಟೇಟಸ್ ಬದಲಾಗುತ್ತೆ, ರೋಲ್ ಬದಲಾಗುತ್ತೆ. ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟ ಸಮರ್ಪಕವಾಗಿ ಅದನ್ನು ನಿಭಾಯಿಸ್ತಾ ಇರ್ತೀರಿ. ಆ್ಯಂಡ್ ವಿತ್ ದ ಪೊಸಿಷನ್ ಚೇಂಜ್ ಆದಾಗ ರೋಲ್ ಚೇಂಜ್ ಆಗಲೇಬೇಕು. ದ ಮೆನಿ ಲೈವ್ಸ್ ಆಫ್ ಒನ್ ಪರ್ಸನ್ ಆರ್ ನಾಟ್ ಸೈನ್ಸ್ ಆಫ್ ಕನ್ಫ್ಯೂಷನ್, ದೇ ಆರ್ ಸೈನ್ಸ್ ಆಫ್ ಸೊಸೈಟಿ ಇಟ್ಸ್. ಎಲ್ಲ ನಿಭಾಯಿಸ್ತಿದ್ದೀರಿ ಅಂತಂದರೆ ಕನ್ಫ್ಯೂಷನ್ ಆಗ್ತಾ ಇದೆ, ನೀವು ಯಾವುದೋ ಒಂದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ತುಂಬ ವಿಷಯಗಳನ್ನ ಹಿಡ್ಕೊಂಡಿದ್ದೀರಿ ಅಂತ ಅದರ ಅರ್ಥ ಅಲ್ಲ. ಈಗಿನ ಸಾಮಾಜಿಕ ಚಿತ್ರಣವನ್ನು ನೀವು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಇಷ್ಟೊಂದು ವಿಚಾರಗಳು ನಿಮಗಿದೆ, ಅದನ್ನು ನಿಭಾಯಿಸ್ತಾ ಇದ್ದೀರಿ. ಮತ್ತು ಸೊಸೈಟಿಯ ಒಂದು ಪ್ರತಿಬಿಂಬ ನಾವು. ಸೊಸೈಟಿ ಹೇಗಿದೆ ಹಾಗೆ ನಮ್ಮ ಜೀವನ ಬದಲಾಗ್ತಾ ಇರುತ್ತೆ. ಸೊ ದೇ ಆರ್ ಸೈನ್ಸ್ ಆಫ್ ಸೊಸೈಟಿ ಇಟ್ ಸೆಲ್ಫ್ ಲಿವಿಂಗ್ ಥ್ರೂ ಅಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಸಮಾಜ ತನ್ನನ್ನು ತಾನು ಜೀವಿಸ್ಕೊಳ್ಳಿಕ್ಕೆ ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದೆ ಅಲ್ವಾ? ಹಾಗಾಗಿ ಆ ಸ್ಟೇಟಸ್, ರೋಲ್ಸ್ ಎಷ್ಟೇ ಇರಲಿ, ಹೇಗೆ ಬರಲಿ, ಹ್ಯಾಂಡಲ್ ಮಾಡಲಿಕ್ಕೆ ಕಲಿಬೇಕು. ನಾವು ಕಲಿತೇವೆ, ಕಲಿಯೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡುತ್ತೆ. ನೆಕ್ಸ್ಟ್ ಚಾಪ್ಟರ್ 5 ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನೋಟ್ಸನ್ನು ಮೊದಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ, ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಬರ್ಕೊಳ್ಬಹುದು. ಥ್ಯಾಂಕ್ ಯು.